Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ದೇವರ ಅನುಕಂಪದ ಅಲೆಯಲ್ಲಿ ನಾವೊಂದಾಗಿದ್ದೇವೆ. ದೇವರ ಅನುಕಂಪದ ಅಲೆಯಲ್ಲಿ ಒಂದಾಗಿ ನಾವು ಬೆಸೆದು ಹೋಗಿದ್ದೇವೆ. ದೇವರ ಅನುಕಂಪದ ಅಲೆಯಲ್ಲಿ ನಾವು ಬೆಸೆದು ಹೋಗುವಾಗ ಮಾತ್ರವೇ ನಮಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ನಮಗೆ ಪ್ರಾರ್ಥಿಸಲಿಕ್ಕೆ ಆಗುವುದಿಲ್ಲ. ಯಾವ ವ್ಯಕ್ತಿ ದೇವರ ಈ ಅನುಬಂಧದ ಅಲೆ, ಅನುಬಂಧ ಅಂದ್ರೆ ನಿಕಟವಾದಂತಹ ಬಾಂಧವ್ಯ, ಆ ದೇವರಲ್ಲಿ ನಿಕಟವಾದಂತಹ ಬಾಂಧವ್ಯದಲ್ಲಿ ಒಂದಾಗುವಾಗ ಮಾತ್ರವೇ ನಾವು ದೇವರೊಂದಿಗೆ ಅಗಾಧವಾದಂತಹ ಪ್ರೀತಿಯನ್ನ ಅನುಭವಿಸಲಿಕ್ಕೆ ಸಾಧ್ಯ, ಹಾಗೂ ಆ ದೇವರ ಅಗಾಧ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಲಿಕ್ಕೆ ಸಾಧ್ಯ. ಈ ದೇವರ ಅಗಾಧ ಪ್ರೀತಿ ನಮ್ಮ ಜೀವನದಲ್ಲಿ ನಮಗೆ ಬೆಳಕನ್ನು ಕೊಡುವಂಥದ್ದು. ದೇವರ ಅಗಾಧ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕಾದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಎಂಥ ಕೈಘಟನೆಗಳಿರಬಹುದು, ಹೋರಾಟಗಳು ಬರಬಹುದು, ಕೈಘಟನೆಗಳು ಬರಬಹುದು, ಸಮಸ್ಯೆಗಳು ಎಂತನೇ ಬರಬಹುದು. ಪ್ರಿಯರೇ, ಈ ದೇವರ ಅಗಾಧ ಪ್ರೀತಿ ಅವುಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಅವು ನಮ್ಮ ಹೃದಯದಲ್ಲಿ ಭಾರವಾಗಿದ್ದರೂ ಸಹ ಆ ಭಾರವೆಲ್ಲವನ್ನ ದೇವರು ಮರೆತು ಹೋಗುವಂತೆ ನಮ್ಮನ್ನು ಆಶೀರ್ವದಿಸುತ್ತಾರೆ. ದೇವರ ಅಗಾಧವಾದ ಪ್ರೀತಿ, ಪ್ರಿಯರೇ, ಈ ದೇವರ ಅಗಾಧವಾದ ಪ್ರೀತಿ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ದೇವರ ಅಗಾಧವಾದ ಪ್ರೀತಿ, ಅಗಾಧವಾದ ಪ್ರೀತಿ ಅಂತ. ಈ ಅಗಾಧವಾದಂತಹ ಪ್ರೀತಿ ನಾವು ಅನುಭವಿಸಬೇಕು. ಈ ಅಗಾಧವಾದ ಪ್ರೀತಿಯನ್ನು ಅನುಭವಿಸುವಾಗ ನನಗೂ ನನ್ನ ದೇವರಿಗೂ ಒಂದು ಬಾಂಧವ್ಯ. ಆಗ ನಾವೇನ್ ಮಾಡ್ತೇವೆ, ಈ ದೇವರಲ್ಲಿ ಅಗಾಧ ಪ್ರೀತಿ ಬರ್ಬೇಕಾದ್ರೆ ನೋಡಿ, ಒಂದು ಪ್ರೀತಿಸುವಂತಹ ಒಂದು ಪತಿ ಪತ್ನಿ, ಅದಕ್ಕಿಂತ ಹೇಳ್ಬೇಕು ಅಂದ್ರೆ ಒಂದು ಪ್ರೀತಿಸುವಂತ ಒಂದು ಯುವಕ ಯುವತಿ, ಕ್ಷಮಿಸಿ, ಮದುವೆ ಆಗಲಿಕ್ಕೆ ಹೋಗುವಂತಹ ಒಂದು ಯುವಕ ಯುವತಿಯರು, ಒಂದು ಮಧುವಣಿಗಳು ನೋಡಿ, ಇವರ ಅಗಾಧವಾದ ಪ್ರೀತಿಯಲ್ಲಿ ಇವರು ಒಂದಾಗುವಾಗ ಇವರ ಕಮ್ಯುನಿಕೇಶನ್, ಇವರ ಮಾತು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಅಗಾಧವಾದ ಪ್ರೀತಿ ಬೆಳೀತದೋ ಪರಸ್ಪರ, ಅಲ್ಲಿ ಆ ಮಾತುಗೆ, ಆ ಕಮ್ಯುನಿಕೇಶನ್ಗೆ ಕಟ್ಟು ಬರುವುದಿಲ್ಲ. ಯಾಕೆಂದ್ರೆ ಒಬ್ಬರನ್ನೊಬ್ಬರು ಅರಿತುಕೊಳ್ಳುವಂತಹ ಒಂದು ಸ್ವಭಾವ, ಅಂದರೆ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು. ಸೊ ಕಮ್ಯುನಿಕೇಶನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟು ದ ಲೈಫ್. ಕಮ್ಯುನಿಕೇಶನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ದ ಲೈಫ್ ಇನ್ ಯುವರ್ ಫ್ಯಾಮಿಲಿ ಆಲ್ಸೋ. ಸೊ ನಾವು ಈ ಮಾತು ಯಾವಾಗ, ಈ ಕಮ್ಯುನಿಕೇಶನ್, ಈ ಮಾತುಕತೆ ಯಾವಾಗ ಅಧಿಕವಾಗ್ತದೆ, ನಾವು ಹೆಚ್ಚಾಗಿ ಪ್ರೀತಿಸುವಾಗ ಮಾತ್ರ. ನಮ್ಮಲ್ಲಿ ಹೆಚ್ಚು ಪ್ರೀತಿ ಉಲ್ಪಣವಾಗುವಾಗ ಮಾತ್ರವೇ ನಮಗೆ ಈ ಮಾತುಕತೆ ಪ್ರಾರಂಭವಾಗುವಂಥದ್ದು. ಈ ಮಾತುಕತೆ ಪ್ರಾರಂಭವಾಗುವಾಗ ನಾವು ಏನು ಮಾತನಾಡ್ತೇವೆ ಎಂಬುವಂತ ನಮ್ಮ ನಿಲುವಿಗೆ ಗೊತ್ತಾಗೋದಿಲ್ಲ. ನಾವು ನಮ್ಮನ್ನ ಮರೆತು ಬಿಡ್ತೇವೆ, ಸಮಯವನ್ನ ಮರೆತು ಬಿಡ್ತೇವೆ, ಪರಿಸರವನ್ನ ಮರೆತು ಬಿಡ್ತೇವೆ, ವ್ಯಕ್ತಿಯನ್ನ ಮರೆತು ಬಿಡ್ತೇವೆ, ಕೆಲಸವನ್ನ ಮರೆತು ಬಿಡ್ತೇವೆ, ಎಲ್ಲವನ್ನ ನಾವು ಮರೆತು ಬಿಡ್ತೇವೆ. ಇದು ಮನುಷ್ಯನಲ್ಲಿ ಇರುವಂತಹ ಒಂದು ಅಗಾಧ ಪ್ರೀತಿಯ ಒಂದು ಚಿಕ್ಕ ಸಂಕೇತ. ಸೊ ದೇವರಲ್ಲಿ ಬರುವಾಗ ಈ ಅಗಾಧವಾದ ಪ್ರೀತಿ ದೇವರಲ್ಲಿ ನಮಗೆ ಉಲ್ಪಣವಾಗುವಾಗ ಅತಿ ಶ್ರೇಷ್ಠವಾದದ್ದು. ದಟ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮನುಷ್ಯನ ಮೇಲಿಗಿಂತ ಹೆಚ್ಚಿನಾಗಿ ನಮಗೆ ದೇವರ ಮೇಲೆ ಉಂಟಾಗುವಂತ ಅಗಾಧ ಪ್ರೀತಿಯೇ ಅಗಾಫೆ ಲವ್. ಅಗಾಫೆ ಲವ್ ಯಾವುದನ್ನು ನಿರೀಕ್ಷಿಸುವುದಿಲ್ಲ, ಅದು
ಅದು ಯಾವುದನ್ನು ಸಹ ನಿರೀಕ್ಷಿಸ, ನಿನ್ನಲ್ಲಿರುವಂತಹ ಸೌಂದರ್ಯನ, ನಿನ್ನಲ್ಲಿರುವಂತಹ ಹಣವನ್ನ, ನಿನ್ನಲ್ಲಿರುವಂತಹ ಆಸ್ತಿಯನ್ನ, ನಿನಗಿರುವಂತಹ ಟ್ಯಾಲೆಂಟ್ ಅನ್ನ, ಸೊ ಏನೋ ಯಾವುದನ್ನು ಅದು ನಿರೀಕ್ಷಿಸುವುದಿಲ್ಲ. ಅದಕ್ಕೆ ಬೇಕಾಗಿರೋದು ಪ್ರೀತಿ ಮಾತ್ರ. ಅದೇ ಆಗಿತ್ತು ಯೇಸುಸ್ವಾಮಿಯ ಪ್ರೀತಿ, ಅಗಾಪೆ ಲವ್. ಪ್ರೀತಿ, ಹೀಗೆ ದೇವರಲ್ಲಿ ಇಂತಹ ಪ್ರೀತಿ ನಮಗೆ ಉಲ್ಪಣವಾಗಬೇಕು. ಯಾವಾಗ ದೇವರಲ್ಲಿ ಈ ಒಂದು ಪ್ರೀತಿ ನಮಗೆ ಉಲ್ಪಣವಾಗ್ತದೋ ಅಲ್ಲಿ ಏನ್ ಪ್ರಾರಂಭವಾಗ್ತದೆ? ದೇವರಿಗೂ ನನಗೂ ಒಂದು ಸಂಬಂಧ. ದೇವರಿಗೂ ನನಗೂ ಒಂದು ಸಂಬಂಧ ಅಂದ್ರೆ ದೇವರಿಗೂ ನಿಮಗೂ ಒಂದು. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನಗೆ, ನಮಗೆ, ನನಗೆ, ನಿಮಗೆ ಅಂತ ಹೇಳುವಾಗ ನಾವೆಲ್ಲರೂ ಒಂದೇ. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಆಯ್ತಾ? ವೈಯಕ್ತಿಕವಾಗಿ ಯಾರಿಗೂ ಇಲ್ಲ. ಸೊ ಹೀಗೆ ನಮಗೂ ದೇವರಿಗೂ ಒಂದು ನಿಕಟವಾದಂತಹ ಸಂಬಂಧ, ನಿಕಟವಾದಂತಹ ಬಾಂಧವ್ಯ ಪ್ರಾರಂಭವಾಗ್ತದೆ. ಈ ಅಗಾಪೆ ಪ್ರೀತಿ, ದೇವರ ಪ್ರೀತಿಯನ್ನು ಅರಿತುಕೊಂಡಂತಹ ನಾವು ಈ ನಿಕಟವಾದ ಬಾಂಧವ್ಯದಲ್ಲಿ ಒಂದಾಗುವಾಗ ಏನಾಗ್ತದೆ? ಮನುಷ್ಯನಿಗಿಂತ ಹೆಚ್ಚಾಗಿ ದೇವರ ಮುಂದೆ ಮಾತುಕತೆ ಪ್ರಾರಂಭವಾಗ್ತದೆ. ದೇವರಲ್ಲಿ ಕಮ್ಯುನಿಕೇಶನ್ ಹೆಚ್ಚಾಗ್ತದೆ. ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಪ್ರಿಯರೇ, ಆ ಪ್ರೀತಿ, ದೇವರಲ್ಲಿ ಇರುವಂತಹ ಪ್ರೀತಿ, ಆ ದೇವರ ಸಂಬಂಧದಲ್ಲಿ ಪ್ರಾರಂಭವಾಗುವಂತಹ ಅಗಾಪೆ ಪ್ರೀತಿ ನಮ್ಮಲ್ಲಿ ಪ್ರಾರಂಭವಾಗಿ ಅದು ಯಾವುದನ್ನು ಸಹ ನಿರೀಕ್ಷಿಸುವುದಿಲ್ಲ. ನೀನು ಯಾವ ವಿಧದಲ್ಲಿಯೂ ಯಾವ ಕಾರಣಕ್ಕೂ ನನಗೆ ಅದು ಕೊಡಿ ಸ್ವಾಮಿ, ಇದು ಕೊಡಿ ಸ್ವಾಮಿ ಅಂತ ಹೇಳಿ ಕೇಳಲಿಕ್ಕೆ ಆಗುವುದೇ ಇಲ್ಲ. ದಟ್ ಈಸ್ ರಿಯಾಲಿಟಿ ಆಫ್ ಲವ್. ಅದೇ ದೇವರಿಗೂ ನಮಗೂ ಇರುವಂತಹ ಬರುವಂತ ನಿಜವಾದ ಬಾಂಧವ್ಯ. ನಾನು ದೇವರ ಕೂತ್ಕೊಂಡು, ಸ್ವಾಮಿ ನನಗೆ ಇದು ಕೊಡು, ಸ್ವಾಮಿ ನನ್ನ ಗಂಡ ಸರಿ ಇಲ್ಲ, ಸ್ವಾಮಿ ನನ್ನ ಹೆಂಡತಿ ಸರಿ ಇಲ್ಲ, ಸ್ವಾಮಿ ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಇದೆಲ್ಲ ಕೇಳದೇ ಬೇಕಾಗಿಲ್ಲ. ಸೊ ಯುವರ್ ಕಮ್ಯುನಿಕೇಶನ್, ನಿನ್ನ ಮಾತುಕತೆ ನನ್ನ ಮಾತುಕತೆ ದೇವರಲ್ಲಿ ಬಾಂಧವ್ಯವನ್ನು ಬೆಳಗಿಸುತ್ತದೆ. ಸೊ ಎವ್ರಿ ಟೈಮ್, ಎನಿ ಟೈಮ್ ಯು ಪ್ರೈಸ್ ಯುವರ್ ಗಾಡ್, ಎನಿ ಟೈಮ್, ಎವ್ರಿ ಟೈಮ್ ಯು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. Every time, anytime you surrender your God. Anytime, every time you asking forgiveness. Anytime, every time you are humbling the Holy Spirit. That is a agape love and reality of faithful love. Praise the Lord. Praise the Lord. Hallelujah. Hallelujah. ಪ್ರಿಯರೇ, ನಾವು ಸತ್ಯಗಳನ್ನ ಕಂಡುಕೊಳ್ಳಬೇಕು. ಸುಮ್ಮನೆ ದೇವರ ವಾಕ್ಯ ಅಂತ ಹೇಳ್ತೀವಿ. ಆದ್ರೆ ನಾನು ದೇವರನ್ನ ಕಂಡುಕೊಳ್ಳಬೇಕಾದ್ರೆ ಇದನ್ನೆಲ್ಲ ಈ ಎಲ್ಲ ಅನುಭವಕ್ಕೆ ಬಂದ್ರೆ ನಾನು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ಅಲ್ಲದಿದ್ದರೆ ನಾನು ಬರೇ ಶಿಲುಬೆಯಲ್ಲಿರುವಂತಹ ಯೇಸುವನ್ನು ನೋಡ್ತಾ ಯೇಸುವೆ 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 ಎಂದು ಕೂಗ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಯೇಸುವೆ 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 ಎಂದು ಶಿಲುಬೆಯಲ್ಲಿರುವಂತಹ ಯೇಸುವನ್ನ ಕೂಗ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ಅರ್ಥ ಆಗಬೇಕು. ಈಗ ದೇವರ ಪ್ರೀತಿಯ ಆ ಬಾಂಧವ್ಯ ನನ್ನಲ್ಲಿ ಬಂತು ಅಂದ್ರೆ, ಅದ್ರ ನಿಮ್ಮಲ್ಲಿ ಬಂತು ಅಂದ್ರೆ, ಯು ಡೋಂಟ್ ಆಸ್ಕ್ ಎನಿಥಿಂಗ್ ಯುವರ್ ಜೀಸಸ್. ಏನನ್ನು ಸಹ ಯೇಸುವಿನಲ್ಲಿ ನೀವು ಕೇಳುವುದಿಲ್ಲ, ನಾನು ಕೇಳಲಿಕ್ಕೆ ಆಗುವುದಿಲ್ಲ. ಅದೇ ನಿಜವಾದಂತಹ ಪ್ರೀತಿ. ಸೊ ಕಮ್ಯುನಿಕೇಶನ್ ಪ್ರಾರಂಭವಾಗ್ತದೆ. ನನಗೆ ಅದು ಕೊಡಿ ಸ್ವಾಮಿ, ನನಗೆ ಇದು ಕೊಡಿ ಸ್ವಾಮಿ, ನನಗೆ ಅದು ಬೇಕು ಸ್ವಾಮಿ, ಇದು ಬೇಕು ಸ್ವಾಮಿ. ನಥಿಂಗ್. ಯಾವುದು ಬೇಕಿಲ್ಲ, ಯಾವುದು ಕೇಳೋದಿಲ್ಲ. ಯಾಕಂದ್ರೆ ಅಷ್ಟು ಬಾಂಧವ್ಯ. ಹಾಗಾದ್ರೆ ಅಂದ್ರೆ ಏನಂದ್ರೆ ಈ ಬಾಂಧವ್ಯದಲ್ಲಿ ಏನು ಉಲ್ಪಣವಾಗ್ತದೆ ಗೊತ್ತಾ? ಏನು ಪ್ರಕಟವಾಗ್ತದೆ ಗೊತ್ತಾ? ಸರಿ, ಓಕೆ, 2,000 ರೂಪಾಯಿ ಬಹುಮಾನ ನಿಮಗೆ ಹೇಳಿದ್ರೆ ಈ ಉತ್ತರವನ್ನು ಕೊಟ್ರೆ ಏನು ಪ್ರಕಟವಾಗ್ತದೆ? ಈ ಬಾಂಧವ್ಯದಲ್ಲಿ ಏನು ಪ್ರಕಟವಾಗ್ತದೆ? ಸೊ ನಾನು ಏನೂ ಕೇಳಿದಿಲ್ಲ ದೇವರ ಹತ್ರ, ಏನೂ ಕೇಳಿಕೆ ಮನಸ್ಸು ಬರೋದಿಲ್ಲ. ಇದು ರಿಯಲ್, ಇದು ಸತ್ಯ. ನಾನು ನಿಮಗೆ ಹೇಳ್ತಾ ಇರೋದು, ದೇವರಿಗೂ ನಿಮಗೂ ಒಂದು ಬಾಂಧವ್ಯ ಉಂಟಾಗಿ ಹೋಯ್ತು ಅಂದ್ರೆ, ಮನುಷ್ಯನಿಗಿಂತ ಹೆಚ್ಚಾದ ಬಾಂಧವ್ಯ ಉಂಟಾಗಿ ಹೋಯ್ತು ಅಂದ್ರೆ ನೀವೇನೂ ದೇವರ ಹತ್ರ ಕೇಳೋದಿಲ್ಲ. ಆದ್ರೆ ಒಂದೇ ಒಂದನ್ನ ಮಾತ್ರ ಕೇಳ್ತೀರಿ ಅಷ್ಟೇನೆ. ಒಂದೇ ಒಂದು ಪದನ ಮಾತ್ರ ಹೇಳಲಿಕ್ಕೆ ಸಾಧ್ಯ ನಾವು. ಅದು ಹೃದಯಂತರಾಳದಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದು ಬಲವಾದ ಆಳದಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ. ವಿಶ್ವಾಸದಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ನಾನು ಹಾಗೆಯೇ ನಿಮ್ಮನ್ನು ಸ್ವಾಗತ ಕೋರಿದೆ. ನಾನು ಹಾಗೆಯೇ ಕ್ಲಾಸನ್ನು ಪ್ರಾರಂಭಿಸಿಬಿಟ್ಟೆ ಆ ಪ್ರೆಸೆನ್ಸ್ ಅಲ್ಲಿ. ಸೊ ಐ ಆಮ್ ವೆರಿ ಸಾರಿ ಟು ಸೇ. ಸೊ ವೆಲ್ಕಮ್ ಟು ಯು ಆಲ್. ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮಿನ ಈ ಸಂದೇಶ ಕಾರ್ಯಕ್ಕಾಗಿ, ಈ ದೇವ ವಾಕ್ಯದ ಈ ಸಮಯಕ್ಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. May God bless you, your family. May God peace be with your family.
ಪ್ರಿಯರೇ, ನಿನ್ನೆ ನಾವು ಧ್ಯಾನಿಸಿದೆವು ಭಾಷಾವರ ಭಾಗ 1. ಇವತ್ತು ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮನ ಕರೆಸಿಕೊಡ್ತಾರೆ ಭಾಷಾವರ ಭಾಗ 2. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುನೀತಾ ಕುಟ್ಟಿನ ಉತ್ತರ ಕೊಟ್ಟೇ ಬಿಟ್ರು, ಐ ಲವ್ ಯು ಜೀಸಸ್ ಎಂಬುದಾಗಿ ಹೇಳ್ತಾರೆ ಅಂತ. ಆರ್ ಯು ಲವ್ ಜೀಸಸ್? ಆರ್ ಯು ಲವ್ ಜೀಸಸ್ ಸುನೀತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮೌಲಿ ಕುಟಿನ ಹೇಳ್ತಾ ಇದ್ದಾರೆ ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ. ಸೊ ನಾನು ಹೇಳದಿಷ್ಟೇ, ನಮ್ಮ ಮನಸ್ಸಿನಲ್ಲಿ ಉಲ್ಪಣವಾಗುವಂತದ್ದೇನು ಅನುಭವದಲ್ಲಿ ಹೇಳ್ಬೇಕು ಪ್ರಿಯರೇ. ಡಬ್ಬಿಂಗ್ ಎಲ್ಲ ಮಾಡಬಾರ್ದು. ಸ್ವರ್ಗೀಯ ಯಾತ್ರೆಯಲ್ಲೂ ಡಬ್ಬಿಂಗ್ ಇಲ್ಲ, ನೀವು ಸಹ ಡಬ್ಬಿಂಗ್ ಆಗಬಾರ್ದು. ಸೊ ವಾಟ್ ಯು ಸೇ, ದಟ್ಸ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್. ಐ ವಾಂಟ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್, ನಾಟ್ ಇನ್ ಡಮ್ಮಿ. ಅಲ್ಲಿದು ಇಲ್ಲಿದು ಕಿತ್ಕೊಂಡೆಲ್ಲ ಹೋಗ್ಬಾರ್ದು. ನಮ್ಮ ಮನೆ ತೋಟದಲ್ಲಿರುವಂತಹ ಮಾವಿನ ಹಣ್ಣು ಮಾತ್ರ ತಿನ್ಬೇಕು, ಮತ್ತೊಬ್ಬರ ತೋಟದಲ್ಲಿರುವಂತಹ ಮಾವಿನ ಹಣ್ಣು ಕಿತ್ಕೋಬಾರ್ದು. ಓಕೆ, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಓಕೆ, ಹೇಳಿ ಉತ್ತರ. ಒಬ್ಬರು ಉತ್ತರ ಕೊಟ್ಟಾಯ್ತು, ಅವ್ರದ್ದು ಚಾಪ್ಟರ್ ಮುಗೀತು. ಬೇರೆ ಯಾರು ನಿಮ್ಮ ಮನಸ್ಸಲ್ಲಿ ಬೇರೆ ಏನು ಬರ್ತದೆ? ಏನು ಹೇಳ್ತೀರಿ? ಪ್ರಭು ಯೇಸುವಿಗೆ ನಿಮಗೊಂದು ಸಂಬಂಧ, ನಿಕಟವಾದ ಬಾಂಧವ್ಯ ಬಂದ್ಬಿಡ್ತು ಅಂದಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ? ಇಲ್ಲಿ ಗೊತ್ತಾಗ್ತದೆ, ಚೆನ್ನಾಗಿ ನಮಗೆ ಅರಿವಾಗ್ತದೆ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನಿತಾ ಲಬೋ, ನಿಮಗೇನು ಅನಿಸ್ತದೆ? ಸುನಿಡಿ ಸಿಲ್ವಾ, ಐರಿನ್, ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ. ನವಜೋವಾ, ನಿಮ್ಮ ಉತ್ತರಗಳೇನು ಅನಿಸ್ತದೆ? 2,000 ರೂಪಾಯಿ ಬಹುಮಾನ. ಇದು ಬಹುಮಾನ. ನಿಮ್ಮ ನಿಮಗೆ ಬಹುಮಾನ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ನಿಮ್ಮಲ್ಲಿರುವಂತಹ ಉತ್ತರಕ್ಕೆ ಬಹುಮಾನ ಅಷ್ಟೇನೆ. ಗ್ರೆಟಾ ಮಥಿಯಾಸ್, ಆಂಟನಿ ಬಾಬು ಇಲ್ಲ, ಲಾರೆನ್ಸ್ ಇಲ್ಲ. ಪ್ರೀಸ್ ದಿ ಲಾರ್ಡ್. ಓಕೆ ಪ್ರಿಯರೇ, ನಾನೇ ಪ್ರಾರಂಭಿಸ್ತೇನೆ, ಯಾಕೆಂದ್ರೆ ಸಮಯವನ್ನು ನಾವು ವ್ಯರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಉತ್ತರವನ್ನು ಕೊಡಬೇಕು ನೀವು. ಯಾರೆಲ್ಲ ಧ್ಯಾನ ಕೇಳ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಉತ್ತರ ಬರಬೇಕು. ಯಾಕಂದ್ರೆ ನೀವೆಲ್ಲ ದೇವರನ್ನ ಪ್ರೀತಿಸ್ತಾ ಇದ್ದೀರಿ, ನೀವೆಲ್ಲ ಯೇಸುವನ್ನ ಪ್ರೀತಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಿಮಗೂ ದೇವರಿಗೆ ಒಂದು ಬಾಂಧವ್ಯವಿದೆ, ನಿಕಟವಾದ ಬಾಂಧವ್ಯವಿದೆ. ಆ ಬಾಂಧವ್ಯವನ್ನು ನಾವು ಹೊರಗೆ ಹಾಕಬೇಕು, ಆ ಬಾಂಧವ್ಯನ ನಾವು ಹೊರಗೆ ಹಾಕಬೇಕು. ಸೊ ಜೀಸಸ್ ವಿತೌಟ್ ಯು ಐ ಆಮ್ ನಥಿಂಗ್ ಇನ್ ಮೈ ಲೈಫ್. ಯೇಸುವೆ, ನೀವಲ್ಲದೆ ನನಗೆ ಬೇರೆ ಜೀವನದಲ್ಲಿ ಏನು ಇಲ್ಲ ಎಂಬುದಾಗಿ ನೋವೋಜೋವರ ಚಿಂತೆ, ಅವರು ಹೇಳುವಂತ ಪ್ರಾರ್ಥನೆ. ಸೊ ಥೇರೇಸಾ ಹೇಳ್ತಾ ಇದ್ದಾರೆ ಪ್ರೀತಿ ಎಂಬುದಾಗಿ. ಸೊ ಅದನ್ನೇ ನಾವು ಧ್ಯಾನಿಸ್ತಾ ಇದ್ದೇವೆ ಥೇರೇಸಾ, ನಾವು ಅದನ್ನೇ ಧ್ಯಾನಿಸ್ತಾ ಇದ್ದೇವೆ. ಆದ್ರೆ ಏನು, ಯಾವ ರೀತಿಯಲ್ಲಿ ನಿಮಗೆ ಪ್ರೀತಿ ವ್ಯಕ್ತವಾಗ್ತದೆ, ನಿಮಗೆ ಹೇಗೆ ಗೊತ್ತಾಗ್ತದೆ? ಅನಿತಾ ಲೋಬ ಹೇಳ್ತಾ ಇದ್ರೆ ಹೋಪ್. ಹೋಪ್ ಅಂದ್ರೆ ಹೇಗೆ ನೀವು ಪ್ರಾರ್ಥಿಸ್ತೀರಿ? ನಿಮ್ಮ ಹೃದಯ ಏನ್ ಹೇಳ್ತದೆ? ನಿಮಗೂ ಯೇಸುವಿಗೆ ಒಂದು ಬಾಂಧವ್ಯ ಬಂದ ಮೇಲೆ, ನಿಕಟವಾದಂತಹ ಬಾಂಧವ್ಯ ಸೇರಿ ಆದ ಮೇಲೆ ಹೇಗೆ ನಿಮ್ಮ ಪ್ರಾರ್ಥನೆ ಇರ್ತದೆ? ಮನೆ ಕೊಡಿ ಅಂತೀರಾ, ಗಂಡನ ಸರಿಪಡಿಸಿ ಅಂತ ಹೇಳ್ತೀರಾ, ಹೆಂಡತಿನ ಸರಿಪಡಿಸಿ ಅಂತೀರಾ, ಮಕ್ಕಳನ್ನ ಸರಿಪಡಿಸಿ ಅಂತೀರಾ, ಕೆಲಸ ಕೊಡಿ ಅಂತೀರಾ, ಸಾಲ ತೀರ್ಲಿ ಅಂತ ಹೇಳ್ತೀರಾ, ಅಥವಾ ಬೇರೆ ಏನಾದ್ರು ಸಮಥಿಂಗ್ ಅದು ಬೇಕು ಇದು ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಕೇಳ್ತೀರಾ? ಅಥವಾ ಇವತ್ತು ನಿಮ್ಮ ಜೀವನಗಳಲ್ಲಿ ಬರೀ ಇದನ್ನೇ ಕೇಳ್ತಾ ಇದ್ದೀರಾ? ಒಂದು ಪಕ್ಷ ನಾವೆಲ್ಲ ಇದ್ದೇವೆ ಇಲ್ಲಿ, ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ, ಒಂದು ಪಕ್ಷ ನಾವು ಈ ರೀತಿಯಾಗಿ ಬರೀ ಅದು ಬೇಕು ಇದು ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ನಾವು ನಿಜವಾಗಿ ಕೇಳ್ತಾನೇ ಇದ್ದೇವೆ ಅಂದ್ರೆ ಇನ್ನು ನಾವು ನಿಜವಾದ ದೇವರ ಪ್ರೀತಿನ ಅರಿತುಕೊಂಡಿಲ್ಲ. ಇನ್ನು ನಿಜವಾಗಿ ನೀವು ದೇವರ ಪ್ರೀತಿನ ನಾವು ಅರ್ಥ ಮಾಡಿಕೊಂಡಿಲ್ಲ ಅಂತೇಳಿ ಅರ್ಥ. ನಾವು ಬರೀ ದೇವರ ಮುಂದೆ ಕೇಳ್ತಾನೆ ಕೂತ್ಕೊಳ್ಳೋದಾದ್ರೆ ನಾವು ಇನ್ನು ದೇವರ ಪ್ರೀತಿನ ಅರ್ಥ ಮಾಡಿಕೊಂಡಿಲ್ಲ. ಐ ಲವ್ ಯು ಜೀಸಸ್. ನೀವು ಐ ಲವ್ ಯು ಜೀಸಸ್ ಅಂತ ಹೇಳ್ತೀರಾ, ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಹೌದಪ್ಪ, ನೀವು ಪ್ರೀತಿಸ್ತೀರಿ, ಬರೀ ನೀವು ಪ್ರೀತಿಸ್ತೀರಿ, ಹೌದು. ಸೊ ನಾನು ಕೇಳುವಂತ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ನಾವು ಯಾವಾಗ ಕೇಳಲಿಕ್ಕೆ ಶುರು ಮಾಡಿಬಿಡ್ತೀವಿ, ಇವತ್ತು ನೀವು ಹೇಳ್ತಾ ಇರ್ಬೋದು ಐ ಲವ್ ಯು ಜೀಸಸ್ ಅಂತ ಹೇಳ್ತಾ ಇರ್ಬೋದು, ಜೀಸಸ್ ವಿತೌಟ್ ಯು ಐ ಆಮ್ ನಥಿಂಗ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಇರ್ಬೋದು, ಅಥವಾ ಇನ್ನೇನೋ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ತಾ ಇರ್ಬೋದು. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ನೀವು ಪ್ರಕಟಿಸ್ತಾ ಇರ್ಬೋದು.
ಆದ್ರೆ ಇದನ್ನೆಲ್ಲ ಬರೀ ನೀವು ಇಲ್ಲಿ ಪ್ರಕಟಿಸ್ತಾ, ಇಲ್ಲಿ ನೀವು ನನಗೆ ಉತ್ತರವನ್ನು ಕೊಡುತ್ತಾ, ನಿಮ್ಮ ಜೀವನದಲ್ಲಿ ಅಯ್ಯೋ ಸ್ವಾಮಿ ನನ್ನ ಗಂಡ ಹಿಂಗಿದ್ದಾನೆ, ಸ್ವಾಮಿ ನನ್ನ ಹೆಂಡತಿ ಹಿಂಗಿದ್ದಾನೆ, ಸ್ವಾಮಿ ನನಗೆ ಮನೆ ಬೇಕು, ನನಗೆ ಕೆಲಸ ಬೇಕು, ನನಗೆ ವೀಸಾ ಬೇಕು, ಅಥವಾ ನನಗೆ ದುಡ್ಡು ಬೇಕು, ನನಗೆ ಬಂಗಾರ ಬೇಕು, ಏನೇನು ಎಲ್ಲವನ್ನು ನಾವು ಕೇಳ್ತಾ ಇದ್ದೇವೆ ಅನ್ನೋದಾದ್ರೆ ನೀವೀಗ ಆಗ್ತಾ ಇರುವಂತ ಉತ್ತರಗಳು ಯಾವುದು ಸಮಂಜಸವಾದ ಉತ್ತರ ಅಲ್ಲ. ಸುಮ್ಮನೆ ನಿಮ್ಮ ಬಾಯಿಂದ ಬರ್ತಾ ಇರುವಂತ ಉತ್ತರ ಎಂಬುದಾಗಿ ಅಷ್ಟೇನೆ. ನಿಮ್ಮ ಬಾಯಿಂದ ಬರ್ತಾ ಇರೋ ಉತ್ತರ ಅಷ್ಟೇ, ಇದು ಹೃದಯದಿಂದ ಬರ್ತಾ ಇರುವಂತ ಉತ್ತರ ಅಲ್ಲ. ನಿಮ್ಮ ಬಾಯಲ್ಲಿ ಹೇಳ್ಬೋದು ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ಸೊ ಓಕೆ, ಯು ಲವ್ ಜೀಸಸ್, ಐ ಅಂಡರ್ಸ್ಟುಡ್, ಯು ಲವ್ ಯು ಜೀಸಸ್, ಬಟ್ ವೈ ಯು ಟೆಲ್ ದಟ್? ಯೇಸುವಿಗೆ ನಿನ್ನ ಪ್ರೀತಿ ಗೊತ್ತು, ನನ್ನ ಪ್ರೀತಿ ಗೊತ್ತು. ನಾವು ಹೇಳ್ತೇವೆ ನಿಜ, ಯೇಸು ನಾವು ನಿಮ್ಮನ್ನು ಪ್ರೀತಿಸ್ತೇವೆ ಅಂತ ಹೇಳ್ತೇವೆ. ಹೇಗೆ ಹೇಳ್ತೇವೆ ನಾವು? ಯೇಸುವನ್ನ ನಾನು ಪ್ರೀತಿಸ್ತಾ ಇದ್ದೇನೆ ಅಂದ್ರೆ, ನಾನು ಯೇಸುವನ್ನ ಪ್ರೀತಿಸ್ತಾ ಇದ್ದೇನೆ ಅನ್ನೋದಾದ್ರೆ ನನ್ನಲ್ಲಿ ಒಂದು ನಿಜವಾದ ಒಂದು ಎಂತ ಫೌಂಡೇಶನ್ ಇರಬೇಕು. ಒಳ್ಳೆ ಆರೋಗ್ಯನ, ಮೌಲಿಕೂಟಿನ ಎಂತ ಒಳ್ಳೆ ಆರೋಗ್ಯ ಕೇಳ್ತೀರ ನೀವು? ಓಕೆ, ಪ್ರೀಸಲು ಉತ್ತರವನ್ನು ಹೇಳಿಬಿಡ್ತಾನೆ. ಪ್ರಿಯರೇ, ನಮಗೂ ನನ್ನ ದೇವರಿಗೂ ಒಂದು ನಿಕಟವಾದಂತಹ ಬಾಂಧವ್ಯ ಪ್ರಾರಂಭವಾಯಿತು ಅಂದ್ರೆ ನಮ್ಮ ಹೃದಯದಲ್ಲಿ ಬರುವಂತಹ ಒಂದೇ ಒಂದು ಪ್ರಾರ್ಥನೆ, ವಿಶ್ವಾಸದ ಪ್ರಾರ್ಥನೆ ಇದಾಗಿರ್ತದೆ. ಸ್ವಾಮಿ, ಯು ನೋ ಎವ್ರಿಥಿಂಗ್. ಓ ಮೈ ಜೀಸಸ್, ಯು ನೋ ಎವ್ರಿಥಿಂಗ್. ವಾಟ್ ಐ ವಾಂಟ್, ಯು ನೋ ಎವ್ರಿಥಿಂಗ್. ಸ್ವಾಮಿ, ನನ್ನ ಅವಶ್ಯಕತೆ ಏನೆಂದು ನಿಮಗೆ ಚೆನ್ನಾಗಿ ಗೊತ್ತುಂಟು, ನಿಮ್ಮ ಚಿತ್ತದಂತೆ ಆಗಲಿ. ದಟ್ಸ್ ರಿಯಾಲಿಟಿ ಆಫ್ ಪ್ರೇಯರ್. ಅದೇ ಯೇಸುವಿನೊಂದಿಗೆ ಇರುವಂತಹ ನಿಕಟವಾದ ಬಾಂಧವ್ಯ, ನಮ್ಮ ಅಗಾಫೆ ಲವ್. ಪ್ರೀಸಲು ಎಸ್ ಆರ್ ನೋ? ಸರಿನಾ ತಪ್ಪ? ಹೇಳ್ಬೋದು, ಯೇಸು ಹೇಳಿದ್ದಾರೆ 7:7 ಮತ್ತಾಯ, ಕೇಳಿರಿ ಕೊಡಲಾಗುವುದು. ಹೌದಪ್ಪ, ಹೌದಪ್ಪ. ಅದು ಯಾರು? ದೇವರನ್ನ ಕಂಡುಕೊಳ್ಳದೆ ಇರೋರು, ದೇವರನ್ನ ಸಂಪೂರ್ಣವಾಗಿ ಅನುಭವಿಸದೇ ಇರೋರು, ದೇವರ ಬಾಂಧವ್ಯದಲ್ಲಿ ಬೆರೆಯದೇ ಇರೋರು, ದೇವರನ್ನ ಅಂಬಲಿಸ್ತಾ ಇರೋರು, ಅವರ ಜೀವನದಲ್ಲಿ ಅವರ ಅವಶ್ಯಕತೆ ಹೋರಾಟಕ್ಕಾಗಿ ತತ್ತರಿಸ್ತಾ ಇರೋರು, ಇನ್ನು ಆಧ್ಯಾತ್ಮಿಕವಾಗಿ ಗ್ರೋತ್ ಆಗದೆ ಇರೋರು, ಅವರು ಇನ್ನು ಗ್ರೋತ್ ಆಗಿ ಇನ್ನು ಬೆಳವಣಿಗೆ ಪಡೆದೇ ಇರೋರು. ಅದರಿಂದ ಅವರಾಗಿ ಕೇಳ್ತಾರೆ. ಹಾಗೆ ಅವರಾಗಿ ನಾವು ಸಹ ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ಅಪ್ಪ? ಏನಾದ್ರು ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ದಟ್ ಇಸ್ ನಾಟ್ ರಿಯಲ್ ಪ್ರೇಯರ್. ದಟ್ ಇಸ್ ನಾಟ್ ರಿಯಲ್ ರಿಲೇಶನ್ಶಿಪ್. ಸೊ ಇಷ್ಟೇ. ಓ ಮೈ ಜೀಸಸ್, ಯು ನೋ ಎವ್ರಿಥಿಂಗ್. ವಾಟ್ ಐ ವಾಂಟ್, ಯು ನೋ ಎವ್ರಿಥಿಂಗ್. ನಿನ್ನ ಚಿತ್ತದಂತೆ ಆಗಲಿ. ಇಷ್ಟೇ. ಇದು ನಮ್ಮ ಹೃದಯದಲ್ಲಿ ಒಮ್ಮೆ ಬೆರೆತು ಬಿಡ್ತು ಅಂದ್ರೆ, ಮಿಕ್ಸಿಂಗ್ ಆಗ್ಬಿಡ್ತು ಅಂದ್ರೆ, ಈಗ ಗೋಧಿ ಹಿಟ್ಟಲ್ಲಿ ಸಕ್ಕರೆ ಮಿಕ್ಸ್ ಮಾಡ್ಬಿಟ್ರೆ ತೆಗಿತೀರಾ? ತೆಗಿಲಿಕ್ಕೆ ಆಗ್ತದ? ಗೋಧಿ ಹಿಟ್ಟಲ್ಲಿ ಸಕ್ಕರೆ ಮಿಕ್ಸ್ ಮಾಡಿದ್ರೆ ತೆಗಿಲಿಕ್ಕೆ ಆಗ್ತದ? ಅನಿಲೋಬ ತೆಗಿಯಕ್ಕಾಗ್ತದ? ಹೇಳಿಯಪ್ಪ. ಶಾಂತಿ ಸಂತೋಷ್, ಗೋಧಿ ಹಿಟ್ಟಲ್ಲಿ ಸಕ್ಕರೆ ಕಲಸೋದ್ರೆ ತೆಗಿಲಿಕ್ಕೆ ಆಗ್ತದ? ಇಲ್ಲ. ಆ ಮೌಲಿಕೂಟನ ಹೇಳ್ಬಿಟ್ರಿ, ಇಲ್ಲ ಸಕ್ಕರೆ ಕಲಸೋದ್ರೆ ತೆಗಿಲಿಕ್ಕೆ ಆಗುದಿಲ್ಲ. ಸುನೀತಾ ಕುಟಿನೋ ಆಗ್ತದಾ? ಇಲ್ಲ. ಶಾಂತಿ ಹೌದು ಅಂದ್ಬಿಟ್ರು, ಇಲ್ಲ ಅಂತ ಹೇಳ್ಬಿಟ್ರು. ನೋವಸವ, ಗೋಧಿ ಹಿಟ್ಟಲ್ಲಿ ಸಕ್ಕರೆ ಕಲಿಸ್ಬಿಟ್ರೆ ತೆಗಿಲಿಕ್ಕೆ ಆಗ್ತದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸುನಿ ಡಿಸಿಲ್ವಾ ಹೇಳ್ಬಿಟ್ರು, ಇಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಪ್ರೀಸ್ ಲಾರ್ಡ್. ಇನ್ನು ಯಾರು ಹೇಳ್ತೀರಿ? ನಿಜನಾ? ಹೌದು. ನೋಡಿ, ನಮ್ಮ ಜೀವನದಲ್ಲಿ ಏನನ್ನ ಬೆರೀಬೇಕು? ಯಾವ್ದನ್ನ ತೆಗಿಬೇಕು? ಅದನ್ನ ತೆಗಿಬೇಕು. ತೇಜುನು ಹೇಳ್ಬಿಟ್ರು ಇಲ್ಲ, ಗ್ರೆಟ್ಟನ್ನು ಹೇಳ್ಬಿಟ್ರು ಇಲ್ಲ, ತಿರ್ಗಾ ಶಾಂತಿ ಸಂತೋಷ ಹೇಳ್ಬಿಟ್ರು ಇಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ನಾವು ಧ್ಯಾನವನ್ನು ಧ್ಯಾನಿಸ್ತಾ ಇದ್ದೇವೆ, ನಾವು ಪ್ರತಿಯೊಬ್ಬರು ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಧ್ಯಾನಿಸತಕ್ಕಂಥ ಪ್ರತಿಯೊಂದು ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ನಾವು ಬರೆದುಕೊಳ್ಳಬೇಕು. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಿಲ್ಲ, ಸಬ್ಜೆಕ್ಟ್ ಅಲ್ಲೇ ಇದ್ದೇನೆ, ಆದರೆ ನಿಮ್ಮನ್ನ ನಾನು ಸಬ್ಜೆಕ್ಟ್ಗೆ ಸಿದ್ಧತೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಧ್ಯಾನಿಸತಕ್ಕಂಥ ಈ ಭಾಷಾವರ, ಪರಭಾಷಾವರ ಎಂಬಂತ ಈ ಒಂದು
ವಿಷಯವನ್ನು ನಾವು ಆಳವಾಗಿ ಚಿಂತಿಸಬೇಕು. ಇಲ್ಲ ಇಲ್ಲ ಇಲ್ಲ. ನೋವೋಜೋವಾ, ಬಾಬಾ ಆಂಟೋನಿ, ಲಾರೆನ್ಸ್, ಇಸ್ರೋನ್, ಅಯ್ಯೋ ನಮಗೆ ಯಾಕೆ ಬ್ರದರ್, ನಮಗೆ ಗೊತ್ತಿಲ್ಲ, ಗೋಧಿ ಹಿಟ್ಟು ಗೊತ್ತಿಲ್ಲ, ನಮಗೆ ಸಕ್ಕರೆನೂ ಗೊತ್ತಿಲ್ಲ. ಕೆಲವರು ಕೆಲಸ ಮಾಡ್ತಾ ಇರ್ಬೋದು, ಕೆಲವರು ಇಯರ್ಫೋನ್ ಹಾಕೊಂಡಿರ್ಬೋದು, ಸೊ ಬರೀಲಿಕ್ಕೆ ಆಗ್ತಾ ಇಲ್ಲ ಇರ್ಬೋದು. ಇನ್ನು ಕೆಲವರು ಅಯ್ಯೋ ಇವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲಲ್ಲಪ್ಪ, ನಾನು ಹೇಳೋದು ತಪ್ಪಾಗಿ ಬಿಡ್ತದ ಅಂತ ಚಿಂತೆ ಇರ್ಬೋದು. ಯಾಕೆ ತಪ್ಪು ಅಂತ ಚಿಂತಿಸ್ಬೇಕು? ಓಕೆ, ಪ್ಲೀಸ್. ಪ್ರೀತಿಗೆ ಪ್ರೀತಿ ಮಾಡಿದರೇಸು, ನೀತಿಗೆ ನೀತಿ ತೋರಿದರೇಸು, ನನಗಾಗಿ ನಿನಗಾಗಿ. ಹೌದಾ? ಪ್ರೀತಿಗೆ ಪ್ರೀತಿ, ನೀತಿಗೆ ನೀತಿ ತೋರಿಸಿದರೆ ಹೆಸರು, ನನಗಾಗಿ ನಿಮಗಾಗಿ. ಪ್ರಿಯರೇ, ಗೋಧಿ ಹಿಟ್ಟಿನಲ್ಲಿ ಸಕ್ಕರೆ ಸೇರಿಸಿದ್ರೆ ತೆಗಿಲಿಕ್ಕೆ ಆಗ್ತದೆ. ನೀವೆಲ್ಲ ಹೆಣ್ಣು ಮಕ್ಕಳು ಅಲ್ಲ, ಎಂತ ದಡ್ರಪ್ಪ ನೀವು. ಗೋಧಿ ಹಿಟ್ಟಲ್ಲಿ ಸಕ್ಕರೆ ಸೇರಿಸಿದ್ರೆ ತೆಗಿಲಿಕ್ಕೆ ಆಗೋದಿಲ್ವಪ್ಪ? ಅನಿತಾ, ತೆಗಿಲಿಕ್ಕೆ ಆಗೋದಿಲ್ವಮ್ಮ? ಗೋಧಿ ಹಿಟ್ಟಲ್ಲಿ ಸಕ್ಕರೆ ಸೇರಿದ್ರೆ ತೆಗಿಬೋದಪ್ಪ. ಜಲ್ಡೆ ಇಟ್ಕೊಂಡು ಆಡಿಸಿದ್ರೆ ತೆಗೆದ ಗೋಧಿ ಹಿಟ್ಟು ಕೆಳಗೆ ಬರ್ತದೆ, ಸಕ್ಕರೆ ಮೇಲೆ ಬರ್ತದೆ. Praise the Lord. Hallelujah. 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 ಇಲ್ಲ. ನೋ. ಅಪ್ಪ ದೇವಾ, ಸ್ತೋತ್ರ ರಾಜ. ಇನ್ನು ಹೇಗೆ ಪ್ರಭುವಿನ ಆ ಬಾಂಧವ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಓಕೆ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಗೋಧಿ ಹಿಟ್ಟಿನ ಜೊತೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿದ್ರೆ ಅದನ್ನ ಸಪರೇಟ್ ಮಾಡ್ಲಿಕ್ಕೆ ಆಗ್ತದಾ? ಗೋಧಿ ಹಿಟ್ಟಿನ ಜೊತೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿದ್ರೆ ಸಪರೇಟ್ ಮಾಡ್ಲಿಕ್ಕೆ ಆಗ್ತದಾ? ಉತ್ತರ ಕೊಡ್ಬೇಕು. ನಾನು ಹೇಳಿದಂತೇಳಿ ನೀವು ಉತ್ತರ ಕೊಡದೇ ಇರಬಾರ್ದು, ಉತ್ತರ ಕೊಡ್ಬೇಕು. ಗೋಧಿ ಹಿಟ್ಟಿನ ಜೊತೆ ಮೈದಾ ಹಿಟ್ಟನ್ನ ಸೇರಿಸಿದ್ರೆ ಸಪರೇಟ್ ಮಾಡ್ಲಿಕ್ಕೆ ಆಗ್ತದಾ? ಗೋಧಿ ಹಿಟ್ಟು ಸಪರೇಟ್, ಮೈದಾ ಹಿಟ್ಟು ಸಪರೇಟ್ ಮಾಡಕ್ ಆಗ್ತದಾ? ಹೇಳಿ ಅಪ್ಪ. ನೋ ಬ್ರದರ್. ಅಪ್ಪ. ಆಮೇಲೆ ಪ್ರಿಯ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ, ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರನ್ನ ಕರೀರಿ. ಪ್ರಿಯರು, ದಯವಿಟ್ಟು ನಿಮ್ಮ ಮುಖಾಂತರ ಒಬ್ಬರು ಒಂದು 10 ಜನರನ್ನಾದ್ರು, ನಿಮಗೆ ಒಂದು 10 ಜನ ಫ್ರೆಂಡ್ಸ್ ಇಲ್ವಾ? ಇಂಟಿಮೇಟ್ ಫ್ರೆಂಡ್ಸ್ ಇಲ್ವಾ ನಿಮಗೆ? ಒಂದು 10 ಜನ ಫ್ರೆಂಡ್ಸ್ ಇಲ್ವಾ? ಈ ದೇವರ ವಾಕ್ಕಾಗಿ ಒಂದು 10 ಜನರನ್ನ, ಎಲ್ಲಾದ್ರೂ ಪಾರ್ಕಿಗೆ ಹೋಗ್ಬೇಕು, ಸಿನಿಮಾಕ್ಕೆ ಹೋಗ್ಬೇಕು, ಪಾರ್ಟಿಗೆ ಹೋಗ್ಬೇಕು, ನಾವು ಕರ್ಕೊಂಡು ಹೋಗ್ತೀವಲ್ಲ, ಒಬ್ಬರು ಒಂದು 10 ಜನರನ್ನ ಕರ್ಕೊಂಡು ಬನ್ನಿ ಅಲ್ಲ ಈ ಲೈವ್ಗೆ. ಬೇಡ, ಒಂದು 5 ಜನರನ್ನ ಕರ್ಕೊಂಡು ಬನ್ನಿ ಅಲ್ಲ. ಆ ಅಬ್ರಾಮ ದೇವರ ಹತ್ರ ಮಾತಾಡ್ಬೇಕಾದ್ರೆ ಸೋದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡಬಾರ್ದು ಅಂತ ಕೇಳ್ಕೊಳ್ಳುವಾಗ ಭಿನ್ನಯಿಸಿದಾಗೆ ಒಂದು 10 ಜನ, ಒಂದು 5 ಜನರನ್ನ ನಿಮ್ಮ ಮುಖಾಂತರವಾಗಿ, ಒಬ್ಬರಿಗೆ 5 ಜನ ಇಲ್ವಾ ಈ ಲೈವ್ಗೆ ಕರ್ಕೊಂಡು ಬನ್ನಿ ದಯವಿಟ್ಟು. ಪ್ರಿಯ, ಇದೆಲ್ಲ ಆಶೀರ್ವಾದ ಪ್ರಿಯರೇ. ಇದೆಲ್ಲ ಕೇಳಲಿಕ್ಕೆ ದೇವರು ನಮಗೆ ಕಿವಿಯನ್ನ ತೆರೆಯುವುದು, ಮನುಷ್ಯರಿಂದ ಅಲ್ಲ ನಾವು ಇದನ್ನ ಧ್ಯಾನಿಸಲಿಕ್ಕೆ ಆಗುವಂಥದ್ದು. ಪ್ರಿಯರೇ, ನಾನು ಇದು ಹೇಳ್ತಾ ಇರುವಂತಹ ಮಾತುಗಳು ನಿಮಗೆ ಹೇಗೆ ಅನಿಸ್ತದೆ ಗೊತ್ತಿಲ್ಲ, ಆದ್ರೆ ನೀವು ಆಳವಾಗಿ ಈ ಒಂದು ಧ್ಯಾನಗಳನ್ನ ನೀವು ಚಿಂತೆಗೆ ತೆಗೆದುಕೊಳ್ಳುವುದಾದ್ರೆ ನಿಮಗೆ ಅರಿವಾಗ್ತದೆ, ನಿಮಗೂ ನಿಮ್ಮ ದೇವರಿಗೂ ಇರುವಂತಹ ಅನುಬಂಧ, ಆ ಬಾಂಧವ್ಯ ಎಷ್ಟರ ಮಟ್ಟಿಗಿದೆ ಎಂಬುದು. ಪ್ರೀಸಲು ಗೋಧಿ ಹಿಟ್ಟಲ್ಲಿ ಮೈದಾ ಹಿಟ್ಟು ಸೇರಿಸಿದ್ರೆ ಆಗೋದಿಲ್ಲ ಬೇರೆ ಮಾಡ್ಲಿಕ್ಕೆ. ಹಬ್ಬ, ಸಾರ್ಥಕವಾಯ್ತು. ಕರೆಕ್ಟ್ ಆಗಿರೋ ಉತ್ತರ ಕೊಟ್ಬಿಟ್ರು. ಎಲ್ಲ ಕಿಚನ್ ಅಲ್ಲಿ ನೀವು ಕೆಲಸ ಮಾಡಿ ಸಾರ್ಥಕ ಆಯ್ತು. ಓಕೆ, ಪ್ರಿಯರೇ, ಹೀಗೆ ಆಗಿದೆ. ದೇವರ ಬಾಂಧವ್ಯ, ನಮ್ಮ ಬಾಂಧವ್ಯ, ದೇವರ ಬಾಂಧವ್ಯ ಎರಡು ಒಂದಾಗಿ ಹೋದ್ರೆ ಅದನ್ನ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕರಡಿದ್ರು, ಸಕ್ಕರೆಯಾಗಿ ಸ್ವಲ್ಪ ಕರಡಿದ್ರು ಅದನ್ನ ಬೇರೆ ಮಾಡಿಬಿಡ್ಬೋದು. ಅಂದ್ರೆ ನನಗೂ ನನ್ನ ದೇವರಿಗಿರುವಂತಹ ಬಾಂಧವ್ಯದಲ್ಲಿ ಕೊರತೆ ಅನ್ನೋದು ಬಂದ್ಬಿಡ್ತು ಅಂದ್ರೆ, ನಾನು ಅದನ್ನ ಕೊಡಿ ಇದನ್ನ ಕೊಡಿ, ನನಗೆ ಅದು ಬೇಕು ಇದು ಬೇಕು ಅಂದ್ರೆ, ನಿನ್ನ ಗೋಧಿ ಹಿಟ್ಟಲ್ಲಿ ಸಕ್ಕರೆ ಆಗಿದೆಯಾ, ಇನ್ನು ನೀನು ಹಸಿಟ್ ಆಗಿಲ್ಲ. ಆದರೆ ಸುನೀತಾ, ಒಂದು ತಿಳ್ಕೊ, ಅದೇ ಗೋಧಿ ಹಿಟ್ಟಿನಲ್ಲಿ ಸಕ್ಕರೆನ ಸೇರಿಸಿದ್ರೆ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಗೋಧಿ ಹಿಟ್ಟಲ್ಲಿ ಸಕ್ಕರೆನ ಸೇರಿಸಿದ್ರೆ ಅದನ್ನ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್ 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 ಆಗೋದಿಲ್ಲ 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 ಅಂತ ಹೇಳಿದ್ರೆ, ಈಗ ನಾನೇ ಹೇಳ್ತಾ ಇದ್ದೀನಿ ಆಗ್ತದೆ, ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಬ್ರದರ್ ಹೀಗೆ ಕೇಳಿದ್ರೆ ಹೀಗೆ ಬರ್ತೀರಿ, ಹಾಗೆ ಕೇಳಿದ್ರೆ ಹಾಗೆ ಬರ್ತೀನಿ, ನಾನು ಕರೆಕ್ಟ್ ಆಗೇ ಇದ್ದೀನಿ, ನನ್ನ ವೇ ನಂದು ಕರೆಕ್ಟ್ ಆಗಿದೆ, ನನ್ನ ಥಾಟ್ಸ್ ಕರೆಕ್ಟ್ ಆಗಿದೆ, ನಾನು ನಿಮ್ಮ ಹತ್ರ ಕರೆಕ್ಟ್ ಆಗಿ ನಾನು ಮಾತನಾಡ್ತಾ ಇದ್ದೇನೆ. ಲವಿನ ಮೊರಾಸ್ ಈಗ ಬಂದ್ರ, ಸಕ್ಕರೆ ಜೊತೆ ಗೋಧಿನ ಬೆರೆಸಿದ್ರೆ, ಗೋಧಿ ಹಿಟ್ಟಲ್ಲಿ ಸಕ್ಕರೆ ಬೆರೆಸಿದ್ರೆ ಬೇರೆ ಮಾಡ್ಲಿಕ್ಕೆ ಆಗ್ತದಾ? ಹೆಲೆನ್ ಡಿಸಿಲ್ವಾ ಪ್ರೀಸಲೋ, ಹಲ್ಲೆಲೂಯ 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 ಹಲ್ಲೆಲೂಯ. ಹೌದು ಪ್ರಿಯರೇ, ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಗೋಧಿ ಹಿಟ್ಟಿನಲ್ಲಿ ಸಕ್ಕರೆನ ಪುಡಿ ಮಾಡಿ ಸೇರಿಸಿದ್ರೆ ತೆಗಿಲಿಕ್ಕೆ ಆಗೋದಿಲ್ಲ. ನಾನು ತಪ್ಪು ಹೇಳಿಲ್ಲ, ಸಕ್ಕರೆ ಸೇರಿಸಿದ್ರೆ ಅಂತಾನೆ ಹೇಳಿದೆ. ಓಕೆ, ಗೋಧಿ ಹಿಟ್ಟಲ್ಲಿ ಸಕ್ಕರೆನ ಸೇರಿಸಿದ್ರೆ ಅದು ತೆಗಿಲಿಕ್ಕಾಗ, ಪುಡಿ ಮಾಡಿ ಸೇರಿಸಿದ್ರೆ ತೆಗಿಲಿಕ್ಕಾಗ. ಅಂದ್ರೆ ದೇವರಲ್ಲಿರುವಂತಹ ನಮ್ಮ ಬಾಂಧವ್ಯ ಸಂಪೂರ್ಣವಾಗಿ ಬೆರೆತು ಹೋದ್ರೆ, ಒಂದು ಹಿಟ್ಟಾಗಿ ಬೆರೆತು ಹೋದ್ರೆ ನಮ್ಮ ದೇವರಿಂದ ನಮಗೆ ಬೇರೆ ಆಗ್ಲಿಕ್ಕೆ ಆಗೋದಿಲ್ಲ. ಆ ಬಾಂಧವ್ಯದಲ್ಲೇ ಇರ್ತೇವೆ. ಒಂದು ಪಕ್ಷ ತೆರಿಯಾಗಿ ಇದೆ ಎಂಬುದಾದರೆ, ಸಕ್ಕರೆ ಗಂಟು ಸಕ್ಕರೆಯಾಗಿ ಇದ್ರೆ ಏನಾಗ್ತದೆ? ನಮಗೂ ದೇವರಿಗೂ ಸ್ವಲ್ಪ ಮ್ಯಾಚಿಂಗ್ ಆಗೋದಿಲ್ಲ. ದೇವರೊಂದಿಗೆ ಇದ್ದೇವೆ ಎಂಬುದಾಗಿ ಕಾಣ್ತದೆ, ಆದ್ರೆ ಜಲ್ಡ ಹಿಡಿಬೇಕಾದ್ರೆ ಅಲ್ಲಿ ನಮಗೆ ಗೊತ್ತಾಗಿ ಹೋಗ್ತದೆ. ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೌದು, ಹೀಗೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸೇರುವಾಗ ಹೇಗೆ ಅದನ್ನ ಮಿಶ್ರ ಆಗಿದ್ದನ್ನ ಹೇಗೆ ವಿಭಾಗಿಸ್ಲಿಕ್ಕೆ ಆಗೋದಿಲ್ವೋ, ಹಾಗೆ ದೇವರೊಂದಿಗೆ ನಾವು ನಿಕಟವಾಗಿ ದೇವರ ಬಾಂಧವ್ಯದಲ್ಲಿ ಒಂದಾಗ್ಬಿಟ್ರೆ ನಮ್ಮನ್ನ ಯಾವುದೇ ಕಾರಣಕ್ಕೂ ದೇವರಿಂದ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಿಯರೇ, ಈ ಉದಾಹರಣೆಗಳನ್ನು ಕೊಟ್ಟಿದ್ದಷ್ಟೇ, ಆದ್ರೆ ಈ ಉದಾಹರಣೆಗಳು ನಮಗೆ ಅರಿವು ಮೂಡಿಸ್ಲಿಕ್ಕಾಗಿ ಅಷ್ಟನ್ನೇ. ಇದನ್ನ ಜೋಕ್ ಮಾಡ್ಲಿಕ್ಕಾಗ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ, ನಿಮಗೆ ಗೊತ್ತಿರೆ ಎಂಬಂತ ವಿಧಾನಕ್ಕಾಗಿ ಎಲ್ಲ, ಅರಿವು ಮೂಡಿಸ್ಲಿಕ್ಕಾಗಿ ಈ ಉದಾಹರಣೆಯನ್ನು ನಿಮ್ಮ ಮುಂದೆ ನಾನು ಇಡೋದಕ್ಕೆ ಪವಿತ್ರಾತ್ಮ ನನಗೆ ಕೊಟ್ಟಂತಹ ಒಂದು ಅಂಶ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೀಗೆ ನಿಕಟವಾದಂತಹ ಬಾಂಧವ್ಯದಲ್ಲಿ ನಮಗೆ ಪ್ರಾರ್ಥನೆ ಪ್ರಾರಂಭವಾಗ್ತದೆ. ಓಕೆ, ಈಗ ನಾವು ಪಾಯಿಂಟ್ಗೆ ಬರ್ತಾ ಇದ್ದೇವೆ. ಈ ನಿಕಟವಾದಂತಹ ಬಾಂಧವ್ಯದ ಮೂಲಕವಾಗಿ ನಮ್ಮ ಪ್ರಾರ್ಥನೆ ಪ್ರಾರಂಭವಾಗ್ತದೆ ದೇವರಲ್ಲಿ. ಸೊ ಕಮ್ಯುನಿಕೇಶನ್ ಹೆಚ್ಚಾಗ್ತದೆ. ಕಮ್ಯುನಿಕೇಶನ್ ಹೆಚ್ಚಾಗುವಾಗ ನಾವು ಹೇಳ್ಬೋದು, ಐ ಲವ್ ಯು ಜೀಸಸ್. ನಾವು ಲೀನಾ ಹೇಳಿದಾಗೆ ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ಸೊ ಸ್ವಾಮಿ, ನೀವಿಲ್ಲದೆ ನನಗೆ ಜೀವಿಸ್ಲಿಕ್ಕೆ ಏನೂ ಇಲ್ಲ. ಹಾಲೆಲೂಯಾ ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪದೇ ಏನ್ ಬೇಕಾದ್ರೆ ಹೇಳ್ಬೋದು. ಸೊ ಇದು ಸ್ತುತಿ, ದಟ್ ಇಸ್ ಪ್ರೈಸಿಂಗ್. ಸೊ ನಾವು ಏನು ಮಾಡ್ತೇವೆ? ವಿದ್ಯಾಪಿಂಟು ಯಾಕೆ ಅಂತ ಕೇಳಿದ್ರು. ಸೊ ಏನಂತ ನಿಮ್ಮ ಅರ್ಥ, ನನಗೆ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರಿ, ಏನಂತ ಹೇಳಿದ್ರೆ ನಾನು ಹೇಳ್ಬಹುದು. ಸೊ ಯಾಕೆ ಪುಡಿ ಯಾಕೆ ಸೇರಿಸಬೇಕು ಅಂತ ಕೇಳಿದ್ರೆ, ಅಲ್ಲ ಏನಂತ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗ್ಲಿಲ್ವಾ? ಇಲ್ಲ ಸೆಷನ್ಗೆ ಬಂದಿದ್ದಕ್ಕೆ ತಡವಾಗಿ ಬಂದಿದ್ದಕ್ಕೆ ಅರ್ಥ ಆಗ್ಲಿಲ್ಲ ಅಂತ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸೊ ಕೇಳುವ. ಸೊ ಹೀಗೆ ನಮಗೆ ದೇವರಲ್ಲಿ ಬಾಂಧವ್ಯ ಹೆಚ್ಚಾದಾಗ ನಮಗೆ ಕಮ್ಯುನಿಕೇಶನ್ ಹೆಚ್ಚಾಗ್ತದೆ, ಪ್ರಾರ್ಥನೆ ಹೆಚ್ಚಾಗ್ತದೆ. ಪ್ರಿಯರೇ, ಪ್ರಾರ್ಥನೆ ಎಂಬುದು ಹೆಚ್ಚಾಗುವಾಗ ಬರೀ ನನಗೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಅದು ಕೊಡು ಇದು ಕೊಡು ಅನ್ನೋದಲ್ಲ ಪ್ರಾರ್ಥನೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿಯೇ ನೀನು ಮೊಣಕಾಲೂರುವಾಗಲೇ ನಿನಗೆ ಏನು ಬೇಕೋ ಅದು ಸಿಕ್ಕಿತ್ತು ಎಂದು ವಿಶ್ವಾಸಿಸಿದರೆ ಅದು ನಿನಗೆ ಸಿಕ್ಕಿಯೇ ಸಿಕ್ಕುವುದು. ನಂಬರ್ 1. ನಂಬರ್ 2, ನೀನು ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿಯೇ ನಿನ್ನ ಅಂತರಾಳದಲ್ಲಿರುವುದೆಲ್ಲವನ್ನ ನಿನ್ನ ದೇವರು ಅರಿತಿದ್ದಾರೆ. ಆದರೂ ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಕೇಳಿರಿ ಕೊಡಲಾಗುವುದು ಎಂಬುದಾಗಿ. ಸೊ ಏನ್ನ ಕೇಳಬೇಕು? ಅವಶ್ಯಕತೆಗಳನ್ನಲ್ಲ, ನಮಗೆ ಬೇಕಾಗಿರುವುದನ್ನಲ್ಲ, ದೇವರ ವಾಕ್ಯವನ್ನ ಕೇಳಬೇಕು. ಯು ಲಿಸನ್ ವರ್ಡ್ ಆಫ್ ಗಾಡ್. ವಿ ಆರ್ ರೆಡಿ ಟು ಲಿಸನ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನಮಗೆ ಎಲ್ಲವೂ ಸಿಗುತ್ತದೆ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ನಮಗೆ ಎಲ್ಲವೂ ಸಿಗುತ್ತದೆ. ದೇವರ ವಾಕ್ಯವನ್ನು ಹಿಂಬಾಲಿಸುವಾಗ ನಮಗೆ ಎಲ್ಲವೂ ಸಿಗುತ್ತದೆ. ದೇವರ ವಾಕ್ಯದೊಂದಿಗೆ ಇರುವಾಗ ನಮಗೆ ಎಲ್ಲವೂ ಲಭ್ಯವಾಗುತ್ತದೆ. ದೇವರ ವಾಕ್ಯದಿಂದ ಇರುವಾಗ, ವಾಕ್ಯದಲ್ಲೇ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ನಾವು ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಹೋಗ್ತೇವೆ. ಪ್ರೀಸ್ ದಿ ಲಾರ್ಡ್. ಹೀಗೆ ನಾವು ಸ್ತುತಿಯನ್ನ ಪ್ರಾರಂಭಿಸ್ತೇವೆ. ಅದಕ್ಕೆ ನಾವು ನೋಡ್ತೇವೆ, ಯಾವಾಗಲೂ ನೀವು
ನಿಮ್ಮ ಅವಶ್ಯಕತೆಗಳನ್ನ ದೇವರಿಗೆ ಸಮರ್ಪಿಸುವಾಗ ಕೃತಜ್ಞತೆಯುಳ್ಳವರಾಗಿ ಸಮರ್ಪಿಸಿರಿ, ಕೃತಜ್ಞತೆಯುಳ್ಳವರಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಕೃತಜ್ಞತೆಯನ್ನ ಮಾತ್ರ ಸಲ್ಲಿಸಬೇಕು. ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಫಾರ್ ಎವ್ರಿಥಿಂಗ್. ಪ್ರಿಯರಿಗೆ ನಾವು ದೇವರ ಮುಂದೆ ಕೃತಜ್ಞತೆಯುಳ್ಳವರಾಗಿ ಮಾತ್ರ ಇರಬೇಕು, ಮಿಕ್ಕಿದೆಲ್ಲ ದೇವರಿಗೆ ಗೊತ್ತು. ಸೊ ಹೀಗೆ ಇಂಥ ಒಂದು ಸಂದರ್ಭದಲ್ಲಿಯೇ ನಮ್ಮಲ್ಲಿ ಸ್ತುತಿ ಪ್ರಾರಂಭವಾಗ್ತದೆ. ಹಲವಾರು ತರದಲ್ಲಿ ಸ್ತುತಿಸ್ತಾರೆ. ಕೆಲವರು ನೋಡಿ ಸ್ತುತಿಸ್ಲಿಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ಕೆಲವರು ಪದಗಳನ್ನು ಹೇಳಿ ಸ್ತುತಿಸ್ತಾರೆ, ಕೆಲವರು ಅನುಭವಗಳನ್ನು ಹೇಳಿ ಸ್ತುತಿಸ್ತಾರೆ, ಕೆಲವರು ಕಷ್ಟಗಳನ್ನು ಹೇಳಿ ಸ್ತುತಿಸ್ತಾರೆ, ಕೆಲವು ದುಃಖಗಳನ್ನ ಹೇಳಿ ಸ್ತುತಿಸ್ತಾರೆ, ಕೆಲವು ಪತಿಯನ್ನ ಹೇಳಿ, ಕೆಲವು ಪತ್ನಿಯನ್ನ ಹೇಳಿ, ಸೊ ತನ್ನ ಕುಟುಂಬದಲ್ಲಿ ನಡೀತಿರುವಂತ ಕಾರ್ಯಗಳನ್ನ ಹೇಳಿ, ಸೊ ನೋವುಗಳನ್ನ ಹೇಳಿ, ಗಾಯಗಳನ್ನ ಹೇಳಿ, ರೋಗಗಳನ್ನು ಹೇಳಿ, ಈಗ ಎಲ್ಲಾ ವಿಧವಾದಂತಹ ಮಾತುಕತೆಗಳೊಂದಿಗೆ ದೇವರನ್ನ ಸ್ತುತಿಸ್ತೇವೆ. ಹಲವಾರು ಜನರು ಹಲವಾರು ವಿಧದಲ್ಲಿ ದೇವರನ್ನ ಸ್ತುತಿಸ್ತಾರೆ. ಸ್ವರ್ಗದಲ್ಲಿರುವಂತಹ ದೂತರು ಸಹ ಸ್ತುತಿಸುವುದನ್ನು ನೋಡ್ತೇವೆ. ಪ್ರಕಟಣಾ ಗ್ರಂಥವನ್ನು ತೆಗೆದುಕೊಳ್ಳುವಾಗ ಸ್ವರ್ಗದಲ್ಲಿರುವಂತಹ ದೂತರು ಸಹ ದೇವರನ್ನ ಸ್ತುತಿಸ್ತಾರೆ. ಹೇಗೆ ಸ್ತುತಿಸ್ತಾರೆ? ಸ್ವಾಮಿ ನನಗೆ ಅದು ಕೊಡು, ಇದು ಕೊಡು, ಹಾಗೆ ಕೊಡು, ಹೀಗೆ ಕೊಡು, ಮತ್ತೆ ನನಗೆ ಜನ್ಮ ಕೊಡು, ಅದು ಕೊಡು ಅಂತ ಕೇಳ್ತಾರ? ಇಲ್ಲ. ಆದಿ ಕಾಲದಲ್ಲಿ ನಾವು ನೋಡ್ತೇವೆ, ಬೈಬಲ್ನ ಪುಸ್ತಕದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ಸ್ತುತಿಸಿದ್ರು. ಹೇಗೆ ಯಾತಕ್ಕಾಗಿ ಸ್ತುತಿಸಿದ್ರು? ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಪ್ರೇಷಿತರ ಕಾರ್ಯಕಲಾಪಗಳನ್ನ ನಾವು ನೋಡ್ತೇವೆ. ಸೌಲ ಸೀಲ ಸೆರೆಯಲ್ಲಿದ್ದಾಗ, ಪ್ರೇಷಿತರು ಬಂಧಿಸಲ್ಪಡುವಾಗ ಸ್ತುತಿಸಿದರು. ಏನಂತ ಸ್ತುತಿಸಿದರು? ಪ್ರಿಯ, ನಾವು ಧ್ಯಾನಿಸಬೇಕು. ಈ ಸ್ತುತಿ ಎಂಬುದು ನಿನ್ನೆ ನಾವು ಧ್ಯಾನಿಸಿದೆವು. ಪ್ರೀತಿಯನ್ನ ಹರಿಸಿರಿ. ಭಾಷಾವರ ಎಂದು ಹೇಳುವಾಗ ಭಾಷಾವರದಲ್ಲಿ ನಾವಾಗಿ ಧ್ಯಾನಿಸ್ತಾ ಬಂದು, ನಾವು ಭಾಷಾವರ ಏನೇ ಇದ್ರು, ಯಾಕೆಂದ್ರೆ ರೋಮನರಿಗೆ ಬರೆದ 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯವನ್ನ. 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪರಭಾಷೆಯೋ ಅಥವಾ ಪ್ರಬೋಧನೆಯೋ ಶ್ರೇಷ್ಠ ಒಳಿತು ಎಂಬಂತ ಸಬ್ಜೆಕ್ಟ್ ಅನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಇನ್ನು ನೇರವಾಗಿ ನಾವು ಸಬ್ಜೆಕ್ಟ್ಗಳು, ಇನ್ನು ಯಾವುದೇ ಉದಾಹರಣೆಗಳು ಬರುವುದಿಲ್ಲ. ಹೀಗೆ ನಾವು ಸ್ತುತಿಸುವುದಕ್ಕಿಂತ ನಿಜವಾದಂತ ಪ್ರೀತಿಯೇ ಯೇಸು ಸ್ವಾಮಿ ಪ್ರೀತಿಯನ್ನು ನಾವು ಕಂಡುಕೊಳ್ಳಬೇಕು. ನಿಜವಾದ ಭಾಷೆ ಪ್ರೀತಿಯ ಭಾಷೆ. ಪ್ರೀತಿಸುವುದೇ ನಿಜವಾದ ಭಾಷೆ. ಅದೇ ಯೇಸು ಸ್ವಾಮಿಯ ಭಾಷೆ, ಅದೇ ಯೇಸು ಸ್ವಾಮಿಯ ತತ್ವ, ಅದೇ ಯೇಸು ಸ್ವಾಮಿಯ ಆಜ್ಞೆ. ಪ್ರೀತಿಯನ್ನು ಅರಸಿರಿ. ಹಾಗೆ ನನ್ನ ಪ್ರೀತಿಯನ್ನು ಕುರಿತು ನಾವು ಧ್ಯಾನಿಸಿದೆವು. ಇವತ್ತು ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮರ ವರಗಳನ್ನ ಬಯಸಿರಿ. ಪವಿತ್ರಾತ್ಮರನ್ನು ಹಾಗೂ ಪವಿತ್ರಾತ್ಮರ ವರಗಳನ್ನ ಬಯಸಿರಿ. ಈ ಪವಿತ್ರಾತ್ಮರ ಹೋಲಿ ಸ್ಪಿರಿಟ್ ಹೌದು ಪ್ರಿಯರೇ, ಪ್ಲೀಸ್ ಹ್ಯಾಲೆಲೂಯಾ, 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 ಹ್ಯಾಲೆಲೂಯಾ. ಹೀಗೆ ನಾವು ಧ್ಯಾನಿಸ್ತಾ ಇದ್ದೇವೆ. ಹೀಗೆ ನಾವು ಸ್ತುತಿಸಿ, ಈ ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗಲೇ ನಮ್ಮಲ್ಲಿ ಸ್ತುತಿ ಹೊರಗೆ ಬರುವಂಥದ್ದು. ಯಾವಾಗ ಪವಿತ್ರಾತ್ಮರನ್ನ ನಾವು ಅನುಭವಿಸ್ತೇವೋ, ದೇವರನ್ನ ಪ್ರೀತಿಸಿ ದೇವರ ಪ್ರೀತಿಯಲ್ಲಿ ಒಂದಾಗಿ, ದೇವರ ಬಾಂಧವ್ಯದಲ್ಲಿ ಒಂದಾಗಿ ಹೋಗುವಾಗ, ಗೋಧಿ ಹಿಟ್ಟು ಮೈದಾ ಹಿಟ್ಟು ಒಂದು ಸೇರಿ ಹೋದಾಗ ನಮ್ಮನ್ನು ಬಿಡಿಸ್ಲಿಕ್ಕೆ ಯಾವಾಗ ಇದು ಒಳಗೆ ಸೇರಿ ಹೋಗ್ತದೆ, ಮಿಶ್ರ ಆಗಿ ಹೋಗ್ತದೋ, ಈ ಪ್ರೀತಿ ಯಾವಾಗ ಈ ಬಾಂಧವ್ಯ ಒಂದು ಬಂಧನವಾಗಿ ಮಾರ್ಪಾಡಾಗ್ತದೋ, ದೇವರಿಗೂ ನನಗೂ ಸೇರುವಂತ ಈ ಬಾಂಧವ್ಯದ ಮೂಲಕವಾಗಿ ನಾನು ಪವಿತ್ರಾತ್ಮರನ್ನ ಪಡೆದುಕೊಳ್ತೇನೆ. ನಾವು ಪವಿತ್ರಾತ್ಮರನ್ನ ಪಡೆದುಕೊಳ್ತೇವೆ. ಈ ಪವಿತ್ರಾತ್ಮರನ್ನ ಪಡೆದುಕೊಳ್ಳುವಾಗ ನಾವು ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ರಸ್ತೆಯಲ್ಲಿ ಇದ್ರೂ ಸ್ತುತಿಸೋದು, ಮನೇಲಿದ್ರೆ ಸ್ತುತಿಸೋದು, ಕಷ್ಟ ಬಂದರೂ ಸ್ತುತಿಸೋದು, ದುಃಖ ಇದ್ರೂ ಸ್ತುತಿಸೋದು, ಸಾಲ ಬಂದರೂ ಸ್ತುತಿಸೋದು. ನೋಡಿ, ಕೆಲವು ಬರೀ ಸ್ತುತಿ ಮಾತ್ರ, ಕೃತಜ್ಞತೆಗಳು ಮಾತ್ರ. ಇಷ್ಟನ್ನು ನಾನು ಹೇಳ್ತಾ ಇದ್ದೇನೆ, ನನ್ನ ಅನುಭವದಲ್ಲಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಮುಂದೆ ಇಷ್ಟರವರೆಗೂ ನಾನು ನಿಂತಿದ್ದೇನೆ ಎಂಬುದಾದ್ರೆ ಇದೆಲ್ಲವೂ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಷ್ಟೋ ಜನ ವಿಶ್ವಾಸಿಗಳ ಅನುಭವ, ಸಂತರ ಪ್ರವಾದಿಗಳ ಅನುಭವ, ಧರ್ಮಸಭೆ ನಮಗೆ ಕಲಿಸಿಕೊಟ್ಟಂತಹ ಅನುಭವ, ಪ್ರಭು ಯೇಸು ಕಲಿಸಿಕೊಟ್ಟಂತಹ ಅನುಭವ ಅಂತ ಹೇಳ್ಬೇಕು. ನಾವು ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬರೀ ಸ್ತುತಿಸ್ತಾನೆ ಇರ್ತೇವೆ, ನಿದ್ರೆಯಲ್ಲೂ ಸ್ತುತಿಸ್ತಾ ಇರ್ತೇವೆ. ಹಗಲು ರಾತ್ರಿ ನಿನ್ನ ಧ್ಯಾನವೇ ನನಗೆ ಜಾಗರಣೆ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ.
ನನ್ನ ಮನವೇ ಕರ್ತನನ್ನು ಸ್ತುತಿಸು ಎಂಬುದಾಗಿ ಮನಸ್ಸನ್ನು ಸಹ ಹೇಳಲಿಕ್ಕೆ ಕೀರ್ತನೆಗಾರ ಪ್ರಚೋದನೆಯನ್ನು ಕೊಡ್ತಾರೆ. ಸ್ತುತಿ ಪ್ರಿಯರೇ, ನಮ್ಮನ್ನು ಅರಿಯದೆ ನಮ್ಮೊಳಗಿಂದ ಉಲ್ಪಣವಾಗುತ್ತದೆ ಸ್ತುತಿ. ಒಂದು ಪಕ್ಷ ಕೆಲಸದ ಒತ್ತಡದಿಂದ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ತುತಿಸ್ಲಿಕ್ಕೆ ಆಗಿರ್ಲಿಲ್ಲ, ಮರ್ತು ಹೋಯ್ತು ಸ್ವಲ್ಪ ಕ್ಷಣ. ಆದ್ರೆ ತಾನಾಗಿಯೇ ತಾನು ಹೃದಯ, ಆತ್ಮ, ಈ ಶರೀರದೊಂದಿಗೆ ಸೇರಿ ನಮಗೆ ಅರಿವಿಲ್ಲದೆ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ನಾವು ಬಾಯಿ ಬಿಡೋದೇ ಬೇಕಾಗಿಲ್ಲ, ನಮ್ಮ ಮನಸ್ಸೇ ಸ್ತುತಿಸ್ಲಿಕ್ಕೆ ಪ್ರಾರಂಭವಾಗಿ ಹೋಗ್ತದೆ. ಯಾಕಂದ್ರೆ ಸ್ತುತಿಗಳ ಮಧ್ಯೆ, ಸ್ತುತಿಗಳ ಸಿಂಹಾಸನದಲ್ಲಿ ಇರುವವರು ದೇವರು, ಸ್ತುತಿಗಳ ಸಿಂಹಾಸನದಲ್ಲಿ ಕುಳಿತಿರುವಂತಹ ದೇವರು. ಹೀಗೆ ನಾವು ಹೇಳುವಂತಹ ಸ್ತುತಿಗಳು ದೇವರ ಸಿಂಹಾಸನದ ಪಾದಪೀಠದಲ್ಲಿ ಇದು ಹೂ ಅರ್ಚನೆ ಆಗ್ತದೆ. ಹೀಗೆ ನಮ್ಮಲ್ಲಿ ಈ ಸ್ತುತಿ ಪ್ರಾರಂಭವಾಗ್ತದೆ. ಈ ಯಾವಾಗ ಸ್ತುತಿ ಪವಿತ್ರಾತ್ಮ ನಮ್ಮೊಳಗೆ ಪ್ರವೇಶಿಸ್ತಾರೋ, ಈ ಸ್ತುತಿ ನಮಗರಿವಿಲ್ಲದೆ ಎಲ್ಲಾ ಸಮಯದಲ್ಲಿ ಸ್ತುತಿ ಮಾತ್ರ ಇರ್ತದೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಪ್ರೈಸ್ ಯು ಜೀಸಸ್, ಐ ಅಡೋರ್ ಯು ಜೀಸಸ್. ಸೊ ಹಲವಾರು ವಿಧದಲ್ಲಿ ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಅರ್ಗಾಂಜೇಸು, ಅರ್ಗಾಂಜೇಸು, ಜೇಸು ಜೇಸು ಜೇಸು, ಯೇಸುವೆ ಯೇಸುವೆ, ಆಂಡವರೇ ಆಂಡವರೇ, ಈಶೋ ಈಶೋಯೇ ಈಶೋಯೇ, ಅಲಲಿಯ 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 ಸ್ತುತಿಸಲಿಕ್ಕೆ ಶುರುವಾಗ್ತದೆ. ಇದು ದೇವರ ಬಾಂಧವ್ಯದಲ್ಲಿ ಒಂದಾಗುವಾಗ ಮಾತ್ರ, ಅಲ್ಲದೆ ಬೇರೆ ಯಾವ ವ್ಯಕ್ತಿಗಳಿಗೆ ಆಗೋದಿಲ್ಲ. ಸ್ತುತಿಸುವುದು ಯಾವಾಗ? ಪ್ರಾರ್ಥನೆಯಲ್ಲಿ ಹೋಗ್ಬೇಕಾದ್ರೆ ಒಂದು 2 ನಿಮಿಷಕ್ಕೆ ಅಲಲಿಯ 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 ಅಷ್ಟೇ. ಅಥವಾ ಪ್ರಾರ್ಥನೆ ಹೇಳ್ಬೇಕಾದ್ರೆ ಮನೇಲಿ ಒಂದು ಅಲಲಿಯ ಅಲಲಿಯ ಅಂತ ಒಬ್ರು ಹೇಳ್ಕೊಟ್ಟಾಗ ಅಷ್ಟೇನೆ, ಹೇಳ್ಕೊಟ್ಟಾಗ ಮಾತ್ರ ರೆಸ್ಪಾನ್ಸ್, ಮತ್ತೆ ಆ ರೆಸ್ಪಾನ್ಸ್ ಬರೋದಿಲ್ಲ. ಇಲ್ಲ ಧ್ಯಾನಕ್ಕೆ ಹೋದಾಗ ಸ್ತುತಿಸೋದು, ಧ್ಯಾನದಿಂದ ಬಂದ ತಕ್ಷಣ ಮತ್ತೆ 15 ದಿನಕ್ಕೆ ಬ್ಯಾಟ್ರಿ ಡೌನ್. ಈಗ ನಿಮ್ಮ ಹತ್ರ ನಾನು ಮಾತಾಡ್ಲಿಕ್ಕೆ ಮುಂಚೆ ನೋಡಿದೆ, ನಾನು ಸೆಷನ್ ಡಿವೈನ್ ಮರ್ಸಿಯನ್ನು ಕೊಡ್ತಾ ಇದ್ದೆ. ಕೊನೆ ಗಳಿಗೆಯಲ್ಲಿ ಕೊಟ್ಟು ಮುಗಿಯುವಾಗ ನನ್ನ ಮೈಕಿನ ಬ್ಯಾಟ್ರಿ ಹೋಗ್ಬಿಡ್ತು. ಏನ್ ಮಾಡೋದು? ಚೇಂಜ್ ಮಾಡಿದೆ, ಈ ಬ್ಯಾಟ್ರಿನ ಚೇಂಜ್ ಮಾಡಿದೆ. ಈ ಬ್ಯಾಟ್ರಿಲಿ ಶಕ್ತಿ ಇರೋ ತನಕ ಇಲ್ಲಿಂದ ಸೌಂಡ್ ಬರ್ತಾ ಇತ್ತು. ಈ ಬ್ಯಾಟ್ರಿಲಿ ಶಕ್ತಿ ಹೋಗಿದ ತಕ್ಷಣ ಇಲ್ಲಿದ್ದ ಸೌಂಡ್ ಹೋಗ್ಬಿಡ್ತು. ಅವಾಗ ಈ ಕೃತಕ ಸೌಂಡ್ ಮಾತ್ರ ಅಷ್ಟೇ, ನ್ಯಾಚುರಲ್ ಸೌಂಡ್ ಮಾತ್ರನೇ, ಆದ್ರೆ ಇದರ ಯೂಸ್ ಇಲ್ಲ. ಯಾವ್ದು ಇದು ಯೂಸ್ ಇಲ್ಲ. ಸೊ ಬ್ಯಾಟ್ರಿ ಇರೋ ತನಕ ಇದು ಯೂಸ್ ಆಯ್ತು, ಬ್ಯಾಟ್ರಿ ಹೋದ್ಮೇಲೆ ಮುಗಿದೋಯ್ತು. ಸೊ ಹಾಗೆ ನಾನು ಧ್ಯಾನಕ್ಕೆ ಹೋದಾಗ ಇರುವ ನನ್ನಲ್ಲಿ ಚಾರ್ಜ್ ಆಗಿರುವಂತ ಬ್ಯಾಟ್ರಿ, ಧ್ಯಾನಕ್ಕೆ ಹೋದಾಗ ನಾವು ಚಾರ್ಜ್ ಆಗ್ತೇವೆ. 1 ವಾರ, 8 ದಿನ, 10 ದಿನ, 12 ದಿನ, 15 ದಿನ, ಹೆಚ್ಚು ಅಂದ್ರೆ 1 ತಿಂಗಳು, ಇಲ್ಲ ಅಬ್ಬಬ್ಬ ಇನ್ನು ಸ್ವಲ್ಪ ಬಲ ಹೊಂದಿದ್ರು ಅಂದ್ರೆ 2 ತಿಂಗಳು. ಹೋಗ್ತಾ ಹೋಗ್ತಾ ಏನಾಗ್ತದೆ, ಬ್ಯಾಟ್ರಿ ಡೌನ್ ಆಗ್ತಾ 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 ಹಳೆ ಜೀವನ ಬರ್ತಾ, ಹಳೆ ಜೀವನಕ್ಕೆ ಹೋಗ್ತಾ ಇರ್ತೇವೆ. ಹೊಸ ಜೀವನದಿಂದ ಹಳೆ ಜೀವನಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇರ್ತೇವೆ. ಹೇಗೆ ನೀರು ಮೇಲೆ ಉಕ್ಕಿ 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 ಹರಿದು ಮತ್ತೆ ತಿರ್ಗಾ ಮೇಲೆ ಹೋಗ್ಲಿಕ್ಕೆ ಪ್ರೆಷರ್ ಇಲ್ಲ ಅಂತ ಹೇಳಿದಾಗ ನೀರು ಹೇಗೆ ಟ್ಯಾಪಿಂದ ಕೆಳಗೆ ವಾಪಸ್ ಬಂದ್ಬಿಡ್ತದೋ ಹಾಗೆ. ಕಾರಣ ಇಷ್ಟೇ. ಸೊ ನಾವು ಪವಿತ್ರ ಆತ್ಮರಿಂದ ತುಂಬಲಿಲ್ಲ, ನಮಗೆ ಅರಿವಾಗ್ತದೆ. ನಾವು ಯಾರ ಹತ್ರ ಹೋಗಿ ಕೇಳೋದೇ ಬೇಕಾಗಿಲ್ಲ. ಯಾಕೆ ಬ್ರದರ್ ನನಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಯಾಕೆ ನನಗೆ ಸ್ತುತಿಸ್ಲಿಕ್ಕೆ ಆಗ್ತಾ ಇಲ್ಲ, ಫಾದರ್ ನನಗೆ ಹೀಗೆ ಆಗ್ತಾ ಇದೆ, ಯಾರ ಹತ್ರ ಹೋದ್ರು ಒಂದೇ ಉತ್ತರ, ಪವಿತ್ರ ಆತ್ಮರಿಂದ ನಾವಿನ್ನೂ ತುಂಬಲಿಲ್ಲ. ಯಾಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಸ್ತುತಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಪವಿತ್ರ ಆತ್ಮರಿಂದ ನಾನು ತುಂಬಿಲ್ಲ, ಇನ್ನು ಪವಿತ್ರಾತ್ಮರಿಗೆ ನಾನು ಕೆಲಸ ಕೊಡ್ಲಿಲ್ಲ, ಇನ್ನು ಪವಿತ್ರಾತ್ಮರನ್ನ ನನ್ನೊಳಗೆ ನಾನು ಕರೀಲಿಲ್ಲ ಅಷ್ಟೇ. ಕರೆದಿದೆ ಅದು ಬರೀ ಕ್ಷಣಾರ್ಥಕ್ಕಾಗಿ, ಅವಶ್ಯಕತೆಗಾಗಿ ಮಾತ್ರ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕರೀಬೇಕು, ಪವಿತ್ರಾತ್ಮರನ್ನ ಕರೀಬೇಕು. ಪವಿತ್ರಾತ್ಮ ನಮ್ಮ ಸ್ವಂತವಾಗಿಸುವಾಗ ಪವಿತ್ರಾತ್ಮರು ಬರ್ತಾರೆ. ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲಿ ಹೋಗಬೇಕು, ಹೇಗೆ ಪ್ರಾರ್ಥಿಸಬೇಕೆಂದು ಅವರೇ ಮಾತುಕತೆಗದ ರೀತಿಯಲ್ಲಿ ನಮಗೆ ಕಲಿಸಿಕೊಡ್ತಾರೆ. ಎಲ್ಲಿ ಹೋಗಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನ ಅವರೇ ಕಲಿಸಿಕೊಡ್ತಾರೆ. ಯಾವಾಗ? ಪವಿತ್ರಾತ್ಮರು ಬರುವಾಗ ಮಾತ್ರ. ಅದಕ್ಕೆ ಯೋಹಾನ ಶುಭ ಸಂದೇಶ ನೋಡ್ತಾರೆ, ಪವಿತ್ರ ಆತ್ಮರು ಬರುವಾಗ ನಿಮ್ಮನ್ನು ಸಮಗ್ರ ಸತ್ಯದಲ್ಲಿಗೆ ಕರೆದುಕೊಂಡು ಹೋಗುವರು. ಸತ್ಯ ಯಾವುದು ಅದರಲ್ಲಿ ಅದಕ್ಕೆ ಕರ್ಕೊಂಡು ಹೋಗುವರು. ಆಗ ನಾನು ಪ್ರಾರ್ಥಿಸುವಂತಹ ಪ್ರಾರ್ಥನೆ ನಿಜವಾಗಿಯೂ ಬಾಂಧವ್ಯವಿದ್ದರೆ ಮಾತ್ರ, ದೇವರಿಗೆ ನನಗೂ ಇರುವಂತಹ ಒಂದು ಬಾಂಧವ್ಯ ಇರುವಾಗ ಮಾತ್ರವೇ ಈ ಪವಿತ್ರ ಆತ್ಮನ ಪಡೆದುಕೊಳ್ಳುವುದು. ಸೊ ಕೆಲವು ಸರಿ ನಾವು ಪ್ರಾರ್ಥಿಸ್ತೇವೆ, ಸ್ತುತಿಸ್ತೇವೆ, ಆದರೆ ಹೆಚ್ಚು ಹೋರಾಟಗಳು ಬಂದಾಗ, ಹೆಚ್ಚು ವೇದನೆಗಳು ಬಂದಾಗ ನಾವು ಪ್ರಾರ್ಥನೆಯನ್ನು ಬಿಟ್ಟು ಬಿಡುತ್ತೇವೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಏನ್ ಮಾಡೋದು? ಏನ್ ಕಾರಣ? ತುಂಬಾ ಗೊಂದಲ ಆಯ್ತು, ತುಂಬಾ ಟೆನ್ಷನ್ ಆಯ್ತು, ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ, ಕೆಲಸದಿಂದ, ಸಾಲದಿಂದ, ಮನೇಲಿ ಅವತ್ತಿನ ದಿನ ತುಂಬಾ ಸಮಸ್ಯೆ ಬಂತು. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬೆಲೆ ಎಷ್ಟು ಪ್ರಯತ್ನ ಪಡ್ತಾ ಇದ್ರೆ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ವೈ? ಯಾರು ಉತ್ತರ ಕೊಡ್ತೀರಿ? ನೀವು ನನಗೆ ಕಲಿಸಿಕೊಡ್ಬೇಕು. ನೀವು ಸಹ ಹೇಳಿದ್ರೆ ನಾನು ಕಲ್ತ್ಕೊಳ್ತೇನೆ.
ರೋಸಿ ಕಡೋಸ ನೀವೇನ್ ಹೇಳ್ತೀರಿ? ಮರೀನಾ ಡಿಸೋಸ ನೀವೇನ್ ಹೇಳ್ತೀರಪ್ಪ? ನಿಮಗೆ ತುಂಬಾ ಟೆನ್ಷನ್ ಆಯ್ತು, ತುಂಬಾ ಸಮಸ್ಯೆ ಬಂತು, ತುಂಬಾ ಗೊಂದಲದಲ್ಲಿ ಇದ್ದೀರಿ ಮರೀನಾ ನೀವು. ಆದ್ರೆ ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ತಕ್ಷಣ ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಉತ್ತರ ಕೊಡಬೇಕು. ಭಯಪಡಬೇಡಿ, ಉತ್ತರ ಕೊಡಿ. ತಪ್ಪು ಅಂತ ಎಣಿಸಲೇಬೇಡಿ. ಸೊ ಯಾರು ಕೊಡ್ತೀರಿ ಉತ್ತರ? ಮನೇಲಿ ಗಂಡನಿಂದ ಟಾರ್ಚರ್ ಇರ್ಬೋದು, ಹೆಂಡತಿಯಿಂದ ಟಾರ್ಚರ್ ಇರ್ಬೋದು, ಮಕ್ಕಳು ಊಟ ಆಗ್ತಾ ಇಲ್ಲ ಇರ್ಬೋದು, ಇಲ್ಲ ಮಕ್ಕಳಿಂದ ಅವಮಾನ ಆಗಿರ್ಬೋದು. ಇದೆಲ್ಲ ಬಿಟ್ಬಿಡ್ಬೇಕು. ಪವಿತ್ರಾತ್ಮ ಅದೆಲ್ಲ ನಮಗೆ ಬೇಕಾಗಿಲ್ಲ. ಅದು ನನ್ನ ಪವಿತ್ರಾತ್ಮ ಬಗ್ಗೆ ಕೇಳಲೇನೇ ಇಲ್ಲ. ಅಲ್ಲಿನಮ್ಮ ಯಾಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ನೀವು ಪವಿತ್ರಾತ್ಮನ ಯಾಕೆ ಕರೆಯೋದು ನಾವು? ಪವಿತ್ರಾತ್ಮಗೆ ಇದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಪವಿತ್ರಾತ್ಮ ಬಿಟ್ಟು ಓಡಿ ಹೋದ್ರ ನಿಮ್ಮನ್ನ ಪವಿತ್ರಾತ್ಮ ಬಿಟ್ಟು ಓಡಿ ಹೋಗ್ತಾರ? ಅಥವಾ ನನ್ನನ್ನ ಪವಿತ್ರಾತ್ಮ ಬಿಟ್ಟು ಓಡಿ ಹೋಗ್ತಾರ? ಓ, ಪವಿತ್ರಾತ್ಮ ಬಿಟ್ಟು ಓಡಿ ಹೋದಾಗ ನಮಗೆ ಸ್ತುತಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅರ್ಥ. ಓ, ಹೇಗೆ ನೀವು ಅಲ್ಲಿ ಹೋದ್ರಿಂದ ಕಾಣ್ತದೆ, ದಾವೀದನ ಹತ್ರ ಹೋದ್ರಿಂದ ಕಾಣ್ತದೆ, 51ನೇ ಅಧ್ಯಾಯ ಕೀರ್ತನೆಗೆ ಹೋದ್ರಿಂದ ಕಾಣ್ತದೆ. ಪವಿತ್ರಾತ್ಮನ ನನ್ನಿಂದ ತೆಗೆದು ಹಾಕಬೇಡಿರಿ ಎಂಬುದಾಗಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಉತ್ತರ ಕೊಡಿಯಪ್ಪ. ಮರೀನಾ, ಉತ್ತರ ಕೊಡಿಯಲ್ಲ. ನೀವು ಹೇಳೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅದರಲ್ಲಿ ಸಮಂಜಸವಾದ ಒಂದು ಅರ್ಥ ಗೊತ್ತಾಗಬೇಕಂದ್ರೆ ಒಬ್ಬೊಬ್ಬರ ನೋಡಿ, ನೀವು ಉತ್ತರ ಕೊಡುವಾಗ ಅದರಲ್ಲಿ ಒಂದು ಅರ್ಥ ಇರ್ತದೆ. ನೀವು ಹೇಳುವಂತ ಪ್ರತಿಯೊಂದು ಉತ್ತರಕ್ಕೂ ನಾನು ವಿವರಣೆಯನ್ನು ಕೊಡ್ತಾ ಇರ್ತೇನೆ. ಕೆಲವು ಸಾರಿ ನೀವು ಕೊಡುವಂತ ಉತ್ತರದಲ್ಲಿಯೇ ನಾನು ಪ್ರೀಚಿಂಗ್ ನಿಮ್ಮ ಮುಂದೆ ನಾನು ಮಾತಾಡ್ಲಿಕ್ಕೆ ಶುರುವಾಗ್ತದೆ. ಇಲ್ಲಿ ಸರಿ ತಪ್ಪು ಅನ್ನೋದಲ್ಲ, ಅಂದ್ರೆ ನಾವು ಇದು ಕಲ್ತ್ಕೊಳ್ತಾ ಇದ್ದೇವೆ. ವರ್ಡ್ ಆಫ್ ಗಾಡ್, ನಾವು ದೇವರ ವಾಕ್ಯನ ಧ್ಯಾನಿಸ್ತಾ ಇದ್ದೇವೆ ಅಂದ್ರೆ, ನಾನು ಗುರು, ನನಗೆಲ್ಲಾ ಗೊತ್ತು, ನನಗೆ ಬೈಬಲ್ ಗೊತ್ತು, ನಾನು ಶುಭ ಸಂದೇಶ ಸಾರ್ತೀನಿ, ಏನಿಲ್ಲ, ಝೀರೋ, ಸೈಬರ್. ಹಾಗೆ ನಾನು ಚಿಂತಿಸಿದ್ರೆ ಐ ಆಮ್ ಸೈಬರ್, ಏನಿಲ್ಲ. ವಿತೌಟ್ ಜೀಸಸ್ ಐ ಆಮ್ ಝೀರೋ, ವಿತ್ ಜೀಸಸ್ ಐ ಆಮ್ ಹೀರೋ. ಒಂದು ಪಕ್ಷ ಇಂಥ ಮನೋಭಾವನೆ, ನಾನು ಗುರು, ನನಗೆ ಎಲ್ಲಾ ಗೊತ್ತು, ನಾನು ತಿಳಿದಿದ್ದೀನಿ, ಶುಭ ಸಂದೇಶ ಸಾರ್ತಾ ಇದ್ದೀನಿ, ಲೋಕದ ಕಟ್ಟಗಳಿಗೆ ಸಾರ್ತಾ ಇದ್ದೇನೆ ಅಂತೇಳಿ ನನ್ನನ್ನು ನಾನು ಎಣಿಸ್ಕೊಂಡು ನಾನು ಕೂತ್ಕೊಂಡ್ರೆ, ಐ ಆಮ್ ವಿತೌಟ್ ಜೀಸಸ್, ನಾಟ್ ವಿತ್ ಜೀಸಸ್. ಐ ಆಮ್ ಝೀರೋ, ನಾಟ್ ಹೀರೋ. ಅದೇ ನಾನು ಕೇಳಿದೆ, ಟೆನ್ಷನ್ ಇರಬೇಕಾದ್ರೆ, ನಿಮಗೆ ಪೀಸ್ ಆಫ್ ಮೈಂಡ್ ಹೋಗ್ಬೇಕಾದ್ರೆ, ಬೇಸರ ಇರಬೇಕಾದ್ರೆ ಯಾಕೆ ಸ್ತುತಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ನಾನು ಕೇಳಿದೆ. ಅದನ್ನೆಲ್ಲ ನಾನು ಕೇಳ್ತಾ ಪ್ರಶ್ನೆ, ನಾನು ಕೇಳ್ತಾರೆ ಪ್ರಶ್ನೆಯಲ್ಲಿ ನೀವು ನನಗೆ ಉತ್ತರವಾಗಿ ಹೇಳ್ತಾ ಇದ್ರೆ ನಾನು ಹೇಗೆ ಉತ್ತರ ಕೊಡೋದು? ನೋ ಪೀಸ್ ಆಫ್ ಮೈಂಡ್. ಪ್ರೀಸ್ ದಿ ಲಾರ್ಡ್. ಯಾಕೆ ನಮಗೆ ನೋಡಿ, ಶಕ್ತವಾಗಿ ಪ್ರಾರ್ಥಿಸ್ತಾ ಇರ್ತೀರಿ, ಶಕ್ತವಾಗಿ ಸ್ತುತಿಸ್ತಾ ಇರ್ತೀರಿ, ತುಂಬಾ ಆಳವಾಗಿ ಸ್ತುತಿಸ್ತಾ ಇರ್ತೀರಿ. ಆದ್ರೆ ಸ್ತುತಿಸ್ಲಿಕ್ಕೆ ಪ್ರಿಯರು ತಿಳಿದುಕೊಳ್ಳಿ, ನಾನು 2ನೇ ಸಬ್ಜೆಕ್ಟ್ ಅಲ್ಲೇ ಇದ್ದೇನೆ, ನಾನು ಭಾಷಾವರದಲ್ಲೇ ಇದ್ದೇನೆ. ಆದ್ರೆ ಈ ಭಾಷಾವರದ ಪ್ರಾರಂಭದಲ್ಲಿ ನಾವು ಈ ಆಗು ಹೋಗುಗಳನ್ನ ಅರ್ಥ ಮಾಡ್ಕೊಳ್ಬೇಕು. ರೇಷನ್ ಕಾರ್ಡ್ ತಗೊಳಕ್ ಹೋಗಕ್ ಮುಂಚೆ, ಆಧಾರ್ ಕಾರ್ಡ್ ತಗೊಳಕ್ ಹೋಗಕ್ ಮುಂಚೆ, ಅಥವಾ ID ತಗೊಳಕ್ ಹೋಗಕ್ ಮುಂಚೆ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಒಬ್ಬರಾದ್ಮೇಲೆ ಒಬ್ಬರೇ ತಗೊಳ್ಬೇಕು. ನಾನು ಹೋಗಿ ಸಡನ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಂಡು ಟಿಕೆಟ್ ತಗೊಳ್ಬೇಕು, ಫ್ಲೈಟ್ ಅಲ್ಲಿ ತಗೊಳ್ಬೇಕಾದ್ರೆ ಟಿಕೆಟ್ ತಗೊಳ್ಬೇಕು, ಚೆಕ್ ಮಾಡಬೇಕು. ಸೊ ಭಾಷಾವರದಲ್ಲೇ ಇದ್ದೇನೆ ನಾನು. ಸೊ ಸಿದ್ಧತೆಯನ್ನು ನೋಡ್ತಾ ಇದ್ದೇವೆ ನಾನು. ವೆನ್ ವಿ ಲೈವ್ ಅವರ್ ಲೈಫ್ ವಿತೌಟ್ ಲಿವಿಂಗ್ ವಿತ್ ಜೀಸಸ್, ವಿ ಗೆಟ್ ಡಿಸ್ಟ್ರಾಕ್ಟೆಡ್. ಯಾವುದೋ ಒಂದು ಬಂಧನಕ್ಕೆ ಒಳಪಡುತ್ತೇವೆ. ಯಾವುದೋ ಅಂದ್ರೆ ಏನಪ್ಪ? ಅದು ನಿಮಗೆ ಗೊತ್ತಿಲ್ಲದಂತ ಬಂಧನ ಯಾವ್ದಪ್ಪ? ಅದು ನಿಮಗೇನೇ ಗೊತ್ತಿಲ್ಲದ ಒಂದು ಬಂಧನ ಹೆಂಗೆ ಬಂದ್ಬಿಡ್ತದೆ? ಹಾಗಾದ್ರೆ ನಿಮ್ಮಲ್ಲಿ ಬಂಧನ ಬರ್ತದೆ, ನಮ್ಮಲ್ಲಿ ಬಂಧನ ಬರ್ತದೆ. ಬಂಧನ ಬಂದಾಗ ನಮಗೆ ಪ್ರಾರ್ಥಿಸ್ಲಿಕ್ಕೆ ಆಗೋದ್ರೆ ಸ್ತುತಿಸ್ಲಿಕ್ಕೆ. ನೋಡಿ ಕೆಲವರು ತುಂಬಾ ನೋಡಿ, ಥ್ಯಾಂಕ್ ಯು ಸುನೀತಾ, ಕೆಲವರು ಮನೋಭಾವನೆ ಹೀಗೇನೆ, ಯಾವುದೋ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ, ಏನೋ ಆಗ್ಬಿಟ್ಟಿದೆ, ಸಮಥಿಂಗ್ ರಾಂಗ್, ಏನೋ ಆಗಿ ಹೋಯ್ತು, ಅದಕ್ಕೆ ನನಗೆ ಆಗ್ತಾ ಇಲ್ಲ. ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ಸೊ ಏನೋ ಆಗಿ ಹೋಯ್ತು, ಅದಕ್ಕೆ ನನಗೆ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಸ್ತುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ಕಾಲ ನಾನು ಸ್ತುತಿಸ್ತಾ ಇದ್ದೆ, ಇಷ್ಟು ಕಾಲ ನಾನು ಪ್ರಾರ್ಥಿಸ್ತಾ ಇದ್ದೆ, ಈಗ ನನಗೆ ಆಗ್ತಾ ಇಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ ನನಗೆ.
ಸೊ ತುಂಬಾ ಟೆನ್ಷನ್, ಸಾಲ, ಗಂಡ ಟಾರ್ಚರು, ಹೆಂಡತಿ ಟಾರ್ಚರು, ಮಕ್ಕಳು ಟಾರ್ಚರು, ಕೆಲಸದಲ್ಲಿ ಟಾರ್ಚರು, ಎಲ್ಲ ಟಾರ್ಚರ್ 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 ಟಾರ್ಚರ್. ದಿನಂಪ್ರತಿ ಸ್ತುತಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ವೈ? ಯಾಕೆ ನಮ್ಮ ಗೊಂದಲದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ವೇದನೆಯಲ್ಲಿ, ನಮ್ಮ ಕಣ್ಣೀರಲ್ಲಿ ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ? ಡೇವಿಡ್ we lost our consecration. ಹೌದಾ? ಓಕೆ. ಶೋ ಎಲ್ಲಿ ನೋಡಿದ್ರು ಯಾರ್ದು ಇದೆ ಉತ್ತರ? ಸೈತಾನ ತಡೆ ಇರ್ತಾನೆ. ಈ ಸೈತಾನ ಯಾಕೆ ಕರೆಯೋದು ನಾವು? ಸೈತಾನ ನಾವೆಲ್ಲ ಕರಿಬಾರ್ದು. ಸೈತಾನನ ಯಾಕೆ ಕರಿತೀರಿ? ಸೈತಾನ ಯಾಕೆ ಬರ್ತಾನೆ? ನಿಮಗೂ ಸೈತಾನಿಗೆ ಏನ್ ಸಂಬಂಧ? ಈ ಪ್ರತಿಯೊಬ್ಬರು ಕೆಲವು ವಿಶ್ವಾಸಗಳನ್ನ ನೋಡ್ತೀವಿ, ಎಲ್ಲಾರು ಏನಂದ್ರೆ ಸೈತಾನ ಬಂದ, ಸೈತಾನ ಬಂದ, ಸೈತಾನ ಬಂದ, ಸೈತಾನ ಬಂದ. ಪಾಪ ಅವನು ಎಲ್ಲಿಯೋ ಇದ್ದಾನೆ, ಎಲ್ಲಿಯೋ ಕುತ್ಕೊಂಡು ಅವನ ಕೆಲಸ ಅವನು ಏನೋ ಮಾಡ್ತಾ ಇದ್ದಾನೆ. ಯಾಕೆ ಅವನ ಕರಿಬೇಕು? ಸುಮ್ಮನೆ ನೋಡಿ, ಇದೇ ಬರೋದು. ನಾವು ಸೈತಾನ ಸೈತಾನ ಅವನ್ನ ಕರೆದು 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 ಅವನ ಹೆಸರು ಹೇಳಿ 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 ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ ಅವನು ಸೀದಾ ಬಂದು ಎಲ್ಲ ತುಂಡು ತುಂಡು ಮಾಡಿ ಹೋಗಿಬಿಡ್ತಾನೆ. ಸೈತಾನ ನಾವು ಕರಿಬಾರ್ದು. ಸೈತಾನನಿಗೂ ನಮಗೂ ಸಂಬಂಧನೇ ಇಲ್ಲ. ಸೈತಾನನಿಗೂ ನಮಗೂ ಸಂಬಂಧವೇ ಇಲ್ಲ. ಸೈತಾನ ಅಂದ್ರೆ ಯಾರು? ಯಾರು ಸೈತಾನ? ನಿಮ್ಮ ಅಂದ್ರೆ ಸೈತಾನ ಯಾರು ಅಂದ್ರೆ ನಮ್ಮಲ್ಲಿರುವಂತದ್ದೇ ಸೈತಾನ. ನಾವೇ ಸೈತಾನ. ನಮ್ಮ ಥಾಟ್ಸೇ ಸೈತಾನ. ನಮ್ಮ ಒಳಗೆ ಬರಲಿಕ್ಕೆ ಕಾರಣ ನನ್ನ ಥಾಟ್ಸ್, ನನ್ನ ಚಿಂತೆ ಮೂಲಕ ಆಗಿದೆ. ಇವನು ಸೈತಾನ. ನನ್ನಲ್ಲಿ ಬಂದು ನಾನೇ ಸೈತಾನ. ನನ್ನಲ್ಲಿರುವಂತ ಶೋಧನೆ, ನನ್ನಲ್ಲಿರುವಂತ ಪ್ರಲೋಭನೆ, ನನ್ನಲ್ಲಿ ಉಲ್ಪಣವಾಗುವಂತ ಪ್ರಲೋಭನೆ, ಪ್ರಚೋದನೆಗಳು ಸೈತಾನ. ಅರ್ಥ ಆಯ್ತಲ್ಲ? ನಾವು ತುಂಬಾ ಆಳವಾಗಿ ನಾವು ಕಂಡುಕೊಳ್ಬೇಕು. ಎಲ್ಲದಕ್ಕೂ ಸೈತಾನ 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 ಇಲ್ಲ. ಯಾಕೆ? ವೈ ಆರ್ ಯು ಕಾಲ್ ಸತಾನ್? ಸೈತಾನ ನಾವು ಕರೆಯುವಾಗಿಲ್ಲ. ದೇವರ ಮಗನು. ಈಗ ನೀವು ದೇವರ ವಾಕ್ಯವನ್ನ ಸಾರ್ತೀರೋ, ದೇವರ ವಾಕ್ಯನ ಪ್ರಾರ್ಥಿಸ್ತೀರಿ, ದೇವರನ್ನ ಸ್ತುತಿಸ್ತೀರಿ, ದೇವರನ್ನ ಆರಾಧಿಸ್ತೀರಿ, ಮಹಿಮೆ ಪಡಿಸ್ತೀರಿ. ಯಾಕೆ ಸೈತಾನ ನಿಮ್ಮ ಹತ್ರ ಬರ್ತಾನೆ? ಈ ದಿನದಲ್ಲಿ ನೀವು ವರ್ಡ್ ಆಫ್ ಗಾಡ್ನ ಕೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಯೋಬನ ಬಗ್ಗೆ ಒಂದು ವಾರದಿಂದ ವರ್ಡ್ ಆಫ್ ಗಾಡ್ನ ಕೊಡ್ತಾ ಇದೆ. ರಿಫ್ಲೆಕ್ಷನ್, ಎವ್ರಿ ಡೇ ರಿಫ್ಲೆಕ್ಷನ್. ದೇವರು ಸೈತಾನ ಕಳಿಸೋದಿಲ್ಲ. ಅನುಮತಿ ಕೊಟ್ಟರು ಸೈತಾನ ನಮ್ಮ ವಿಶ್ವಾಸಿಯ ಬಾಳಿನಲ್ಲಿ ಸೈತಾನ ಇವತ್ತು ಬರಕ್ಕಾಗೋದಿಲ್ಲ. ಸೈತಾನ ಹೋರಾಟ ಇಲ್ಲ. ಸೊ ಅದೆಲ್ಲ ಪರೀಕ್ಷೆ. ನಮ್ಮಲ್ಲಿ ಬರುವಂತಹ ನೋವುಗಳು, ವೇದನೆಗಳು, ಅವಮಾನಗಳು, ನಿಂದನೆಗಳೆಲ್ಲವೂ ಪರೀಕ್ಷೆ. ಹೆಚ್ಚಾಗಿ ನಾವು ಸ್ತುತಿಸಿ ದೇವರ ಬಾಂಧವ್ಯದಲ್ಲಿ ಒಂದಾಗುವಾಗ ನಮ್ಮನ್ನ ಬೇರ್ಪಡಿಸುವಂಥದ್ದು ದೇವರಿಂದ, ನಮ್ಮನ್ನ ಈ ಅಗಾಪೆ ಲವ್ ಇಂದ ದೇವರಿಗೆ ನಮಗೂ ಅಂಟಿಕೊಂಡಿರುವಂತಹ ಈ ಪ್ರೀತಿಯಿಂದ ಬೇರ್ಪಡಿಸುವಂತದ್ದಾಗಿದೆ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನ ದೇವರಿಂದ ಬೇರ್ಪಡಿಸ್ಬಿಡ್ತೇವೆ. ಸೈತಾನ ಸೈತಾನ ಇಲ್ಲ. ಸೈತಾನಿಗೆ ಕಾರ್ಯ ಇಲ್ಲ, ಕೆಲಸ ಇಲ್ಲ ನಮ್ಮ ಹತ್ರ. ಅವನು ನಮ್ಮ ಹತ್ರ, ನಾವೆಲ್ಲ ಪೊಡಿ ಪಿಳ್ಳೆಗಳು. ಅವನು ಸೈತಾನ ನಮ್ಮನ್ನ ನಾಶ ಮಾಡಬೇಕಾದ್ರೆ ಒಂದ್ ಸೆಕೆಂಡ್ ಸಾಕು. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮ ಮುಂದೆ ನಮ್ಮೊಳಗಿನಿಂದಲೇ ಒಂದು ಗೊಂದಲ. ಅಂದ್ರೆ ಯಾಕೆ ಈ ಪ್ರಶ್ನೆ ನಿಮ್ಮನ್ನು ಕೇಳಿದೆ ಅಂದ್ರೆ, ಅದೇ ನಾನು ಹೇಳ್ತಾರೆ, ನಾನು ನಿಮ್ಮನ್ನ ಕಟ್ತಾ ಇದ್ದೇನೆ. ಐ ಬಿಲ್ಡ್ ಯು. ನಾನು ನಿಮ್ಮನ್ನ ವಿಶ್ವಾಸದಲ್ಲಿ ಕಟ್ತಾ ಇದ್ದೇನೆ. ನಿಮ್ಮ ವಿಶ್ವಾಸದಲ್ಲಿ ನಿಮ್ಮನ್ನ ಕುಸಿಯುವಂತೆ ಮಾಡ್ತಾ ಇಲ್ಲ. ನಿಮ್ಮ ಮುಂದೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗಳು ಹಾಗೂ ನಿಮ್ಮ ಮುಂದೆ ನಾನು ಕೊಡ್ತಾ ಇರುವಂತಹ ಉತ್ತರಗಳು ನಿಮ್ಮನ್ನ ಕಟ್ಟುವಂಥದ್ದು, ನಿಮ್ಮನ್ನ ಕೆಡುವಂಥದ್ದಲ್ಲ. ನಿಮ್ಮೊಳಗಿರುವಂತಹ ವಿಶ್ವಾಸ, ದೇವರಲ್ಲಿ ನಿಮಗಿರುವಂತಹ ಪ್ರೀತಿ, ದೇವರಲ್ಲಿ ನಿಮಗಿರುವಂತಹ ಬಾಂಧವ್ಯ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನೀವು ನಿಮ್ಮಿಂದಲೇ ನೀವು ತಿಳಿದುಕೊಳ್ಳುವುದಕ್ಕಾಗಿ ಅಷ್ಟೇ. ನಾನು ಹೇಳಿಕೊಟ್ಟು ನಿಮ್ಮಲ್ಲಿ ಬರಬಾರ್ದು. ನಿಮ್ಮಿಂದ, ನಿಮ್ಮೊಳಗಿಂದನೇ ಉಲ್ಪಣವಾಗಬೇಕು. ಹೌದು, ಇದು ಸತ್ಯ. ಹೌದು, ನಾನು ಹೀಗೆ ಮಾಡ್ತಾ ಇದ್ದೀನಿ. ಎಸ್, ಹೀಗೆ ಅಂದ್ಕೊಡಿ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೀಗೆ ಯಾಕೆ ಬರ್ತದೆ ಅಂದ್ರೆ ಬಂದೇ ಬರಬೇಕು ಅದು. ಸೊ ಅದು ಶೋಧನೆನೂ ಅಲ್ಲ, ನಾವು ತಾಳ್ಮೆನ ಕಳ್ಕೊಳ್ಳೋದು ಅಲ್ಲ. ಅರ್ಥ ಆಯ್ತಾ?
ನಮಗೆ ಇಷ್ಟು ಕಾಲ ಪ್ರಾರ್ಥನೆ ಮಾಡ್ತಾ ಇದ್ದೋ, ಸ್ತುತಿಸ್ತಾ ಇದ್ದೋ, ಇವತ್ತೇನಪ್ಪ ಆಗ್ತಾನೆ ಇಲ್ವಲ್ಲ, ಇದರಿಂದಲೇ ನನಗೆ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ, ಟೆನ್ಷನ್ ಆಗ್ತಾ ಇದೆಯಲ್ಲ, ಸಾಲ ಕೊಡಬೇಕು, ಮನೆಯಲ್ಲಿ ಗಂಡನ ಬಗ್ಗೆ ಯೋಚನೆ, ಹೆಂಡತಿ ಬಗ್ಗೆ ಯೋಚನೆ, ಹಲವಾರು ವಿಧದ ಗೊಂದಲಗಳು ಹೀಗಿದೆ, ಅಯ್ಯೋ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬಂತ ಪ್ರಶ್ನೆ ಬರ್ತದೆ. ಅತೀ ವಿಶ್ವಾಸಿಯಾಗಿರೋರಿಗೆ ಇದು ಬಂದು ಸೈತಾನನ ಶೋಧನೆನೂ ಅಲ್ಲ, ಅಥವಾ ಯಾವ ಪಾಪದ ಶಾಪವೂ ಅಲ್ಲ, ಅಥವಾ ಪನಿಷ್ಮೆಂಟು ಅಲ್ಲ. ಮನುಷ್ಯರು ನಾವು, ವಿ ಆರ್ ಆಲ್ ಹ್ಯೂಮನ್ಸ್. ನಾವೆಲ್ಲರೂ ಮನುಷ್ಯರು. ಮನುಷ್ಯರಾಗಿ ಹೋಗುವಾಗ ನಾವು ಪ್ರಾರ್ಥಿಸಲಿಕ್ಕೆ ಬಲಹೀನರಾಗಿ ಹೋಗ್ತೇವೆ. ಪ್ರಾರ್ಥಿಸಲಿಕ್ಕೆ ಹೋಗುವಾಗ ನಾವು ತತ್ತರಿಸಿ ಹೋಗ್ತೇವೆ. ಸ್ತುತಿಸ್ಲಿಕ್ಕೆ ಆಗುವುದಿಲ್ಲ, ಪ್ರಾರ್ಥಿಸಲಿಕ್ಕೆ ಕುತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಬರೀ ನಮ್ಮ ಮನಸ್ಸಿನಲ್ಲಿ ತುಂಬಿ ಹೋಗಿರುವಂತಹ ಚಿಂತೆಯ ನಿಮಿತ್ತವಾಗಿ ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಳ್ತೀವಿ. ಆಗ ನಮಗೆ ಪ್ರಾರ್ಥನಾ ಮನೋಭಾವನೆ ಬರೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಸ್ತುತಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ಸಿಂಪಲ್ ವರ್ಡ್, ನಾವು ಮನುಷ್ಯರು. ವಿ ಆರ್ ನಾಟ್ ಗಾಡ್. ನಾವು ದೇವರಲ್ಲ, ಮನುಷ್ಯರು. ದೇವರ ಸಂಬಂಧದಲ್ಲಿ ಇದ್ದೇವೆ. ಎಷ್ಟೇ ದೇವರ ಸಂಬಂಧದಲ್ಲಿದ್ದರೂ ಆ ಮನಸ್ಸಿನ ಮೇಲೆ ಭಾರ ಬರುವಾಗ, ಗೊಂದಲ ಬರುವಾಗ, ನೋವು ಬರುವಾಗ, ಆತಂಕ ಬರುವಾಗ, ಕುಟುಂಬದಲ್ಲಿ ಅವಮಾನ ಬರುವಾಗ, ನಾಚಿಕೆಗೆಡುತನ ಬರುವಾಗ ಸಹಿಸಲಿಕ್ಕೆ ಆಗುದಿಲ್ಲ. ಅಂತ ಸಮಯದಲ್ಲಿ ಕೆಲವು ಸಾರಿ ಮನಸ್ಸಲ್ಲಿ ನಾವು ಸ್ತುತಿಸ್ತೇವೆ ಅಂತ ಸ್ತುತಿಸಿದ್ರು ಸಹ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಲೋಡ್ ಆಗಿರ್ತದೆ ಟೆನ್ಷನ್. ಹೇಳಿದಾಗೆ ಕಾನ್ಸಂಟ್ರೇಟ್ ಮೈಂಡ್ ನಮಗಿರೋದಿಲ್ಲ, ಕಳ್ಕೊಂಡು ಬಿಡ್ತೇವೆ. ಮನುಷ್ಯರು ನಾವು. ಏನ್ ಬ್ರದರ್ ಈಗ ಹೇಳ್ಬಿಟ್ರಲ್ಲ, ಇಷ್ಟೆಲ್ಲ ಹೇಳ್ಕೊಂಡು ಬಂದು ನೀವು ಈಗ ಇದನ್ನ ಹೇಳ್ಬಿಟ್ರಲ್ಲ. ಎಸ್, ನಾವು ಮನುಷ್ಯರು. ಸಾಕ್ಷಿ ಇದೆಯಾ? ಯಾರಾದ್ರೂ ಒಂದು ಸಾಕ್ಷಿ ಹೇಳಲಿಕ್ಕೆ ಸಾಧ್ಯನಾ? ಒಂದು ವರ್ಡಲ್ಲಿ ಯಾರಾದ್ರೂ ಇದಕ್ಕೆ ಒಂದು ಸಾಕ್ಷಿ ಕೋಟ್ ಕೊಡ್ಲಿಕ್ಕೆ ಆಗ್ತದ? ಒಂದು ವಾಕ್ಯ ಕೊಡ್ಲಿಕ್ಕೆ ಆಗ್ತದ? ಈಗ ನಾನು ಹೇಳಿದಂತಹ ಈ ವಿಷಯಕ್ಕೆ ಸರಿಯಾಗಿ ಒಂದು ಕೋಟ್ನ ಕೊಡ್ಲಿಕ್ಕಾಗ್ತದ, ಒಂದು ವಾಕ್ಯವನ್ನು ಕೊಡ್ಲಿಕ್ಕೆ ಆಗ್ತದ? ಇದು ಸರಿ ಬ್ರದರ್ ಅಥವಾ ಇದು ತಪ್ಪು ಬ್ರದರ್ ಎಂಬುದಾಗಿ ವಾಕ್ಯವನ್ನ ಇಟ್ಟು ಬೇರೆ ಏನು ಬೇಕಾಗಿಲ್ಲ. ಯಾಕೆಂದ್ರೆ ನಾನು ಹೇಳಿದ್ರೆ ಅದು ಸುಳ್ಳಾಗ್ತದೆ ಅಥವಾ ಗೊಂದಲಕ್ಕೆ ಒಳಗಾಗ್ತದೆ. ಆದರೆ ವಾಕ್ಯ ಹೇಳುವಾಗ ಅದು ಸುಳ್ಳು ಆಗೋದಿಲ್ಲ, ಗೊಂದಲನೂ ಬರೋದಿಲ್ಲ. ಆ ವಾಕ್ಯನ ಅರ್ಥೈಸ್ಕೊಳ್ಬಹುದು. ಸೊ ಎನಿಬಡಿ ಗಿವ್ ಎನಿ word of God for simple word. ನಾವು ಮನುಷ್ಯರು. ನೋಡುವ ಯಾರು ಹೇಳ್ತಾರೆ? ಮುಗೀತಿನ 5 ನಿಮಿಷದಲ್ಲಿ ನಿಮ್ಮ ಮುಂದೆ ನಾನು ತೆರಳುತ್ತಾ ಇದ್ದೇನೆ. ಸೊ only few minutes I am in front of you. So today's session is over. ಪ್ರಿಯರೇ, ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ನಿಮಗೆ ಒಂದು 10 ಜನ ಫ್ರೆಂಡ್ಸ್, ಫ್ಯಾಮಿಲಿಲಿ ಒಂದು 3 ಜನ ಇಲ್ವಾ? ಫ್ರೆಂಡ್ಸ್ ಅಲ್ಲಿ ಒಂದು 3 ಜನ ಇಲ್ವಾ? ಕೆಲಸ ಮಾಡೋದು 3 ಜನ, ನಿಮ್ಮ ಈ ಜೀವನದ ವಯಸ್ಸಿನಲ್ಲಿ ಒಂದು 10 ಜನ ನಿಮಗೆ ಸ್ಪಿರಿಚುಯಾಲಿಟಿ ಫ್ರೆಂಡ್ಸ್ ಇಲ್ವಾ? ಒಬ್ಬರಿಗೆ ಒಂದು ಆಧ್ಯಾತ್ಮಿಕವಾಗಿರುವಂತ ಒಂದು 10 ಜನ ಬೇಡ, 10 ಜನರಲ್ಲಿ ಆಧ್ಯಾತ್ಮಿಕವಾಗಿ 5 ಜನ ಇದ್ದು ಇನ್ನೂ 3 ಜನ ಅಯ್ಯೋ ನನಗಾಗಿ ಪ್ರಾರ್ಥಿಸಿ ಎಂದು ಹೇಳುವರು, ಇನ್ನೂ 2 ನಾನು ದೇವರನ್ನ ಕಂಡುಕೊಳ್ತೀನಿ ಅಂತಿರೋರು ಇಲ್ವಾ? ದಯವಿಟ್ಟು ಅಂತವ್ರನ್ನ ಕರೀರಿ ಲೈವ್ಗೆ, ತುಂಬಾ ಉಪಯೋಗ ಆಗ್ತದೆ. ದಯವಿಟ್ಟು ಈ 3:30 ಗಂಟೆಯ ಲೈವ್ಗೆ ದಯವಿಟ್ಟು ಅವ್ರನ್ನ ಆಹ್ವಾನಿಸಿ, ಕರೀರಿ ಪ್ರಿಯರೇ. ನಾವು ಇದನ್ನೆಲ್ಲ ಕೊಡಬೇಕು ಪ್ರಿಯರೇ, ಏನೇನೋ ಕೊಡ್ತೇವೆ. ಸೊ ಅದಕ್ಕೆ ನೀವು ಕೇಳಲಿಕ್ಕಾಗಿ ಈಗ ನಾನು ಈ ಒಂದು ತರಗತಿಯನ್ನು 1 ಗಂಟೆಯ ತರಗತಿಯನ್ನಾಗಿ ಮಾಡಿದ್ದೇನೆ. ಎಲ್ಲರೂ ಕೇಳಬೇಕೆಂಬುದಕ್ಕಾಗಿ. ಕೆಲವು ಸರಿ ಗೊತ್ತಿಲ್ಲ, ಕೆಲವು ತೀಕ್ಷ್ಣವಾಗಿ ಬರಬೇಕಾದ ದೇವರು ಅದನ್ನು ಹೆಚ್ಚು ಮಾಡಬಹುದು, ಅದು ಬೇರೆ ವಿಷಯ. ಪ್ಲೀಸ್ ಓಕೆ, ನಾನೇ ನಿಮಗೆ ಮುಂದೆ ನಿಮ್ಮ ಮುಂದೆ ಉತ್ತರಕ್ಕೆ ಬರ್ತೇನೆ. ನಾನೇ ವಾಕ್ಯವನ್ನು ಕೊಡ್ತೇನೆ, ಯಾಕೆಂದ್ರೆ ನೀವು ಯಾರು ಕೊಡ್ಲಿಲ್ಲ ವಾಕ್ಯನ. ದಯವಿಟ್ಟು ವಾಕ್ಯಗಳು ಗೊತ್ತಿದ್ರು ಡೌಟ್ ಮಾಡಬೇಡಿ, ಕೊಡಿ. ನಾನು ಏನ್ ಕೇಳಿದ್ರೆ ಅದಕ್ಕೆ ಉತ್ತರ ಇರ್ತದಲ್ಲ ಎಂಬುದಾಗಿ ಚಿಂತೆ ಮಾಡಬಾರ್ದು, ಅದು ತಪ್ಪು. ನಾನು ಹೇಳಿದೆ, ನನಗೆಲ್ಲಾ ಗೊತ್ತು ಅಂತ ನಾನು ನಿಮ್ಮ ಮುಂದೆ ನಿಂತ್ಕೊಂಡ್ರೆ ಐ ಆಮ್ ವಿತೌಟ್ ಜೀಸಸ್, ಝೀರೋ, ನಾಟ್ ಹೀರೋ. ನನಗೇನು ಗೊತ್ತಿಲ್ಲ. ನಾನು ಹೇಳಿದೆ ಸರಿ, ನೀವು ಹೇಳೋದು ಸರಿ ಇಲ್ಲ, ಐ ಆಮ್ ಝೀರೋ. ಐ ಆಮ್ ನಾಟ್ ವಿತೌಟ್ ಜೀಸಸ್, ಐ ಆಮ್ ವಿತೌಟ್ ಜೀಸಸ್. ಯೇಸು ಇಲ್ಲದೆ ನಾನು ನಿಂತ್ಕೊಂಡಿದ್ದೀನಿ ಅಂತೇಳಿ ಅರ್ಥ.
ಪ್ರಿಯರೇ, ನಾವು ಹೇಳಿದ್ರೆ ನಾನು ಮನುಷ್ಯರು, ಅದಕ್ಕೆ ನಮಗೆ ಸ್ತುತಿಸ್ಲಿಕ್ಕೆ ಆಗುದಿಲ್ಲ, ಪ್ರಾರ್ಥಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ನಿಮ್ಮ ಮುಂದೆ ಕೇಳಿದೆ, ವಾಕ್ಯ ಯಾವುದಾದ್ರೂ ಒಂದು ವಾಕ್ಯ ಇದನ್ನು ನೀವು ಹೇಳಿ, ಅದಕ್ಕೆ ಸೀಮಿತವಾಗಿ ದೇವರ ವಾಕ್ಯ ಯಾವುದಾದ್ರೂ ಇದ್ದರೆ ಹೇಳಿ ಎಂಬುದಾಗಿ. ಇನ್ನೊಂದು 1 ನಿಮಿಷ ಸಮಯ ಕೊಡ್ತೇನೆ. ನೀವು ಅಧ್ಯಾಯ ವಾಕ್ಯ ಹೇಳಿದ್ರೆ ಪರವಾಗಿಲ್ಲ, ಬರೀ ವಾಕ್ಯ ಹೇಳಿದ್ರು ಸಾಕು. ಲಿಸು ಜೋಸೆಫ್, ನೀವೇನಾದ್ರೂ ಹೇಳ್ತೀರಾ? ಬರಬೇಕು ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಬಾಬಾ ಆಂಟನಿ, ನೀವೇನಾದ್ರೂ ಉತ್ತರ ಇದೆಯಾ ನಿಮ್ಮಲ್ಲಿ? ತುಂಬಾ ಲೇಟ್ ಆಗಿ ಬಂದ್ರಿ ನೀವು ಇವತ್ತು, ಕೆಲಸ ಬಿಸಿಯಿಂದ ಕಾಣ್ತದೆ. ಆದರೂ ಪಾಕೆಟ್ ಅಲ್ಲಿ ಇಯರ್ಫೋನ್ ಹಾಕಿ ಕೇಳ್ಬೋದು ವರ್ಡ್ ಆಫ್ ಗಾಡ್ನ. ಲೈವ್ ನೋಡ್ಲಿಲ್ಲ ಅಂದ್ರೂ ಲೈವ್ ಕೇಳ್ಬೋದಲ್ಲ. ಓಕೆ, ನಾನು ಹೇಳಿಬಿಡ್ತೇನೆ. ದೇವರ ರೂಪದ ಹಾಗೆ ನಮ್ಮನ್ನು ರಕ್ಷಿಸಿದರು. ದೇವರ ರೂಪದ ಹಾಗೆ ನಮ್ಮನ್ನು ರಕ್ಷಿಸಿದರು. ಗೊತ್ತಿಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಅದು ನಿಮ್ಮ ವಾಕ್ಯ. ಮನುಷ್ಯನಿಂದ ಆಗದು, ದೇವರಿಂದ ಸಾಧ್ಯ ಇಲ್ಲ. ಮ್ಯಾಚಿಂಗ್ ಇಲ್ಲ ವರ್ಡ್. ಮನುಷ್ಯನಿಂದ ಅಸಾಧ್ಯ, ದೇವರಿಂದ ಸಾಧ್ಯ. ನೀವು ಹೇಳ್ತದ್ದು ಅರ್ಥ ಆಯ್ತು. ಮನುಷ್ಯನಿಂದ ಅಸಾಧ್ಯ, ದೇವರಿಂದ ಸಾಧ್ಯ. ಆದ್ರೆ ನಾನು ಹೇಳ್ತಾ ಇರೋಂಥ ವಾಕ್ಯನೇ ಬೇರೆ. ದೇವರ ರೂಪದ ಹಾಗೆ ನಮ್ಮನ್ನು ರಕ್ಷಿಸಿದರು. ಅರ್ಥ ಗೊತ್ತಾಗ್ತಾ ಇಲ್ಲ. ನಾನೇ ಉತ್ತರ ಹೇಳಿಬಿಡ್ತೇನೆ. ನೋಡಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದ ಸಂಪೂರ್ಣ ಮನುಷ್ಯರಾಗಿ, ಸಂಪೂರ್ಣ ಮನುಷ್ಯರಾಗಿ ದೇವರು ಈ ಲೋಕದಲ್ಲಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದರು. ದೇವರಾಗಿ ಇಲ್ಲ, ದೇವರ ಸ್ವರೂಪದಲ್ಲಿ, ದೇವರ ರೂಪದಲ್ಲಿ ಸಂಪೂರ್ಣ ಮನುಷ್ಯರಾಗಿದ್ದರು. ದೈವತ್ವ ಇತ್ತು, ಆದರೆ ಅವರು ಸಂಪೂರ್ಣ ಮನುಷ್ಯರಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದ್ರು. ಬೇರೆ ಏನೂ ಇಲ್ಲ. ನಾವು ಇದು ಮೊದಲು ಕಂಡುಕೊಳ್ಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಸಂಪೂರ್ಣ ಮನುಷ್ಯರಾಗಿ, ದೇವರಾಗಿ ಬರಲೇ ಇಲ್ಲ. ದೈವತ್ವ ಇತ್ತು ಅಷ್ಟೇ, ಅದ್ಭುತಗಳನ್ನು ಪ್ರಕಟಿಸುವಾಗ ಮಾತ್ರ. ಆದರೆ ಯೇಸು ಸ್ವಾಮಿ ಟೋಟಲಿ ಈ ಲೋಕದಲ್ಲಿ ಜೀವಿಸಿದ್ದು ಮನುಷ್ಯನಾಗಿ. ಯೇಸು ಸ್ವಾಮಿನ ಹುಚ್ಚ ಅಂತ ಹೇಳಿದ್ರು, ಸಾಯಿಸ್ಲಿಕ್ಕೆ ಹೋದ್ರು. ಅದೆಲ್ಲ ನಿಮಗೆ ಗೊತ್ತಿರುವಂತ ವಿಷಯ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ದೇವರ ಮಗನಾಗಿ, ದೇವಪುತ್ರನಾಗಿ, ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ, ನಮ್ಮ ಶಾಪಕ ವಿಮೋಚನೆಗಾಗಿ ಧರೆಗಿಳಿದು ಬಂದಂತಹ ರಕ್ಷಕರಾದ ಪ್ರಭು ಯೇಸು ಈ ಲೋಕದಲ್ಲಿ ಶುಭ ಸಂದೇಶವನ್ನು ಸಾರ್ತಾ ಇದ್ರು. ನನಗೆ ಶಕ್ತವಾಗಿ, ಅತಿ ಪ್ರಬಲವಾಗಿ ಶುಭ ಸಂದೇಶನ 3 ವರ್ಷ ಬಹಿರಂಗ ಜೀವನದಲ್ಲಿ ಸಾರಿದ್ರು, ಪವಿತ್ರ ಆತ್ಮರ ಮುಖಾಂತರವಾಗಿ, ಪವಿತ್ರ ಆತ್ಮನ ಧರಿಸಿಕೊಂಡು. ಪ್ರಿಯರೇ, ನಾನು ಸೆಷನಲ್ಲೇ ಇದ್ದೇನೆ, ಭಾಷಾ ಅವರ ಸೆಷನಲ್ಲೇ ಇದ್ದೇನೆ. ಸೊ ಈ ದಿನಗಳಲ್ಲಿ ಇದನ್ನ ನಿಮಗೆ ನಾನು ಹೇಳಿದ್ದೇನೆ ಆವಾಗಲೇ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಎಂಬುದು ಮನಸ್ಸು ನಮಗೆ ಅರ್ಥ ಮಾಡ್ಕೊಳ್ಬೇಕು. ನಾವು ಈ ಸೆಷನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಬೇಕು. ಅಡಿಗೆ ಮಾಡಬೇಕು ಅಂದ್ರೆ ಮೊದಲು ಏನ್ ಬೇಕು? ಅಡಿಗೆ ಮಾಡಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಏನ್ ಬೇಕು? ಅಡಿಗೆ ಮಾಡ್ಬೇಕಾದ್ರೆ ಏನ್ ಬೇಕು? ಲಿಸು ಜೋಸೆಫ್, ಏನ್ ಬೇಕು ಅಡಿಗೆ ಮಾಡ್ಬೇಕಾದ್ರೆ? ಮೊದಲು ಏನ್ ಬೇಕು? ಹಲನಿಯ ಮೆರೀನಾ ಮಗಳೇ, ಏನ್ ಬೇಕು? ಅಡಿಗೆ ಮಾಡ್ಬೇಕಾದ್ರೆ ಮೊದಲು ನಮ್ಮ ಏನ್ ಬೇಕು? ಯಾರಿಗೂ ಉತ್ತರ ಬರೋದಿಲ್ಲ. ಎಲ್ಲರೂ ಹೆಣ್ಣು ಮಕ್ಕಳಲ್ವಾ, ಎಲ್ಲರೂ ತಾಯಂದಿರಲ್ವಾ, ಎಲ್ಲ ಮನೇಲಿ ಬೇಯಿಸಿಯವರಲ್ಲ, ಅಡಿಗೆ ಮಾಡೋರಲ್ಲ. ಏನ್ ಬೇಕು ಮೊದಲು? ಓಕೆ, ನಾನು ಹೇಳ್ತೇನೆ, ಬೆಂಕಿ ಬೇಕು. ಬೆಂಕಿಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಂಕಿ ಇದ್ರೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಬೆಂಕಿ ಇದ್ರೇನೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ಹೀಗೆ ನಾವು ಒಂದು ವಿಷಯವನ್ನು ಆಳವಾಗಿ ತಿಳ್ಕೊಳ್ಬೇಕು ಅಂದ್ರೆ ಮುಖ್ಯವಾಗಿರೋ ಅಂಶ ನಾವು ತಿಳ್ಕೊಳ್ಬೇಕು. ಈ ಮುಖ್ಯವಾಗಿರೋ ಅಂಶನ ತಿಳ್ಕೊಂಡ್ರೆ ಮಾತ್ರ ನಮಗೆ ಸವಿಸ್ತಾರವಾಗಿ ಒಂದು ವಿಷಯವನ್ನು ನಾವು ಕಂಡುಕೊಳ್ಳಿಕ್ಕೆ ಆಗ್ತದೆ. ಹಾಗೆ ನಾವು ನೋಡ್ತೇವೆ. ಸೊ ಯೇಸು ಸ್ವಾಮಿ ಲೋಕದಲ್ಲಿ ಸಂಪೂರ್ಣ ಮನುಷ್ಯರಾಗಿ ಇದ್ರು. ಅದೇ ಯೇಸು ಸ್ವಾಮಿ ದೈವ ಪುರುಷರಾಗಿದ್ರು, ದೇವರಾಗಿದ್ರು ಸಹ. ಜೀವ ಕೊಟ್ಟರು ಸಹ, ಸೌಖ್ಯ ಪಡಿಸಿದ್ರು, ಕಣ್ಣು ಕೊಟ್ಟರು, ಕಿವಿ ಕೊಟ್ಟರು, ಕಾಲು ಕೊಟ್ಟರು, ರೋಗ ಗುಣಪಡಿಸಿದ್ರು, ಎಲ್ಲ ಮಾಡಿದ್ರು. ಆದರೆ ಅವರ ಮರಣ ಎಂಬುದು ಬರುವಾಗ ಭಯಭ್ರಾಂತರಾಗಿ ಹೋದ್ರು, ಫುಲ್ಲಿ ಡಿಪ್ರೆಸ್ ಆಗಿ ಹೋದ್ರು. ಇಸ್ ಟೋಟಲಿ ಗಾನ್ ಟು ಡಿಪ್ರೆಸ್.
ಡಿಪ್ರೆಸ್. ಓಡಿ ಹೋದ್ರು, ಜೆಸ್ಸೆಮನಿ ತೋಪಿಗೆ ಓಡಿ ಹೋದ್ರು. ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಬೇರೆ ಬೆಟ್ಟಕ್ಕೆ ಹೋಗ್ಲಿಲ್ಲ, ದಿನಂಪ್ರತಿ ಬೆಟ್ಟಕ್ಕೆ ಹೋಗ್ತಾ ಇದ್ರು ಪ್ರಾರ್ಥನೆ ಮಾಡ್ಲಿಕ್ಕೆ, ಏಕಾಂಗಿಯಾಗಿ ಹೋಗ್ತಾ ಇದ್ರು. ನಿಜ. ಆದ್ರೆ ಅವತ್ತು ಆ ಮರಣನ ನೆನೆಸ್ಕೊಂಡು ಅವರ ಮರಣ ಎಂತ ಘೋರಕರವಾದದ್ದು ಅಂತ ತಿಳಿದ ತಕ್ಷಣ ಅವರು ಓಡಿ ಹೋದ್ರು, ಜೆಸ್ಸೆಮನಿ ತೋಪಿಗೆ ಓಡಿ ಹೋದ್ರು. ಯಾರಲ್ಲದೆ ಇರುವಂತ ಒಂದು ತೋಪಿಗೆ ಓಡಿ ಹೋಗ್ಬಿಟ್ರು. ಮರದ ಸಂದುಗುಂದುಗಳಲ್ಲಿ ತೋಪು ಅಂದ್ರೆ ಇಲ್ಲಿ ಮರಗಳೆಲ್ಲ ಸುತ್ತಿರುತ್ತೆ, ಯಾರು ಒಳಗಡೆ ಇರೋದು ಯಾರಿಗೂ ಕಾಣೋದಿಲ್ಲ. ಇವತ್ತು ನೀವು ಜೆಸ್ಸೆಮನಿ ತೋಪು ಅಂತ ನೋಡ್ಬೇಕಾದ್ರೆ ಅಲ್ಲಿ ಏನೋ ನೋಡ್ತೀವಿ ಅಷ್ಟೇನೆ. ಓಡಿ ಹೋದ್ರು, ಜೆಸ್ಸೆಮನಿ ತೋಪಿಗೆ ಓಡಿ ಹೋದ್ರು. ಯಾಕೆ? ಕೂಗ್ಲಿಕ್ಕೆ ಓಡಿ ಹೋದ್ರು, ಅಳ್ಳಿಕ್ಕೆ ಓಡಿ ಹೋದ್ರು. ಹೃದಯ ಸೀಳ್ಕೊಂಡ್ರು, ಅಯ್ಯೋ ನಾನು ಹೀಗೆ ಸತ್ತು ಹೋಗ್ತೀನಲ್ಲ, ಅಯ್ಯೋ ದೇವಾ ನನ್ನ ಹೀಗೆ ಮೊಳೆಯಲ್ಲಿ ಹೊಡಿತಾರೆ, ನನ್ನ ಬೆತ್ತಲೆ ಮಾಡ್ತಾರೆ, ಅಯ್ಯೋ ನನ್ನ ನೇತಾಡ್ಬೇಕಾಗ್ತದೆ, ಅಯ್ಯೋ ನಾನು ಸಾಯ್ಬೇಕಾಗ್ತದೆ, ಏನಪ್ಪಾ ಮಾಡುದು? ಪ್ರಾರ್ಥನೆ ಎಲ್ಲ ಬಿಟ್ಬಿಟ್ರು. ಇಸ್ ಲಾಸ್ ಎವರಿ ಪ್ರೇಯರ್. ಯೇಸು ಎಲ್ಲ ಪ್ರಾರ್ಥನೆ ಬಿಟ್ಬಿಟ್ರು, ಸ್ತುತಿ ಮಾಡೋದನ್ನ ಬಿಟ್ಬಿಟ್ರು. ತಂದೆಯೇ ತಂದೆಯೇ ತಂದೆ ಅಂತ ಕೂಗಿ ಕರೀತಾ ಇದ್ರು. ತಂದೆಯ ಬಗ್ಗೆ ಗುಣಗಾನ ಮಾಡ್ತಾ ಇದ್ರು, ಪ್ರಾರ್ಥಿಸಿ ಅಂತ ಹೇಳ್ತಾ ಇದ್ರು. ನಿಮ್ಮ ಪ್ರಾರ್ಥನೆಗಳನ್ನ ದೇವರು ಅರಿತಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ರು. ನೀನು ಪ್ರಾರ್ಥನೆ ಮಾಡಕ್ ಮುಂಚೆನೆ ದೇವರಿಗೆ ಗೊತ್ತು ಅಂತ ಹೇಳ್ತಾ ಇದ್ರು. ನೀನು ಪ್ರಾರ್ಥಿಸುವಾಗಲೇ ನೀನು ವಿಶ್ವಾಸದ ನಿನಗೆ ಸಿಗ್ತದೆ ಅಂತ ಹೇಳ್ತಾ ಇದ್ರು. ಕೇಳಿರಿ ಕೊಡಲಾಗ್ತದೆ ಅಂತ ಹೇಳ್ತಾ ಇದ್ರು. ಸೊ ಪ್ಲೀಸ್ ದಯವಿಟ್ಟು ಕೇಳಿ. ನೋಡಿ, ಇವುಗಳೇ ಸತ್ಯಗಳು ಪ್ರಿಯರೇ. ಸುಮ್ಮನೆ ಸ್ವಾಮಿ ಹೋದ್ರು, ಜೆಸ್ಸೆಮನಿ ತೋಪಿನ ರಕ್ತದ ಬೆವರನ್ನ ಸುರಿಸಿದ್ರು, ಮುಗ್ದೈತ್ ಕತೆ. ಯಾಕೆ ಸುರಿಸಿದ್ರು? ಓಡಿ ಹೋದ್ರು, ಭಯದಿಂದ ಓಡಿ ಹೋದ್ರು. ಅಲ್ಲಿ ಯೇಸುವಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಹ್ಯುಮ್ಯಾನಿಟಿ. ಮನುಷ್ಯರಾಗಿದ್ರು, ಅವರು ಸಂಪೂರ್ಣ ಮನುಷ್ಯರಾಗಿದ್ರು. ಯೇಸುವಿಂದಲೂ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಹೀಗೆ ಬರುವಾಗ ಅವರು ಹತ್ತು ಡಿಪ್ರೆಸ್ ಆಗಿ ನರಗಳಲ್ಲಿ ಕೊನೆಗೆ ಬ್ಲಡ್ ಪ್ರೆಷರ್ ತಲೆಗೆ ಹೋದ್ರೆ ನಮಗೆ ಸಡನ್ ಆಗಿ ಸತ್ತು ಹೋಗ್ತೇವೆ ಮೆದುಳಲ್ಲಿ ಹತ್ತಿದ್ರೆ. ಆದರೆ ಯೇಸುವಿಗೆ ಹೋಗುವಾಗ ತಂದೆಯ ಚಿತ್ತ ನೆರವೇರುವ ಕಾರಣ ಅವರ ನರಗಳು ಸೀಳಿ, ತಲೆಯಿಂದ ನರಗಳು ಸೀಳಿ ರಕ್ತ ಹೊರಗೆ ಬಂದ್ಬಿಡ್ತದೆ, ಪ್ರೆಷರ್ ಹೊರಗೆ ಬಂದ್ಬಿಡ್ತದೆ. ಹೈಪರ್ಟೆನ್ಷನ್, ಪ್ರೆಷರ್, ರಕ್ತ ಹೊರಗೆ ನರ ಸೀಳಿ ಒಳಗೆ ಬಂದ್ಬಿಡ್ತದೆ. ಯಾಕೆ? ದೇವರ ಚಿತ್ತವನ್ನು ನೆರವೇರಿಸಬೇಕು, ನಮಗಾಗಿ ಸಾಯ್ಬೇಕು. ಈಗ ಯೇಸು ಸ್ವಾಮಿ ಆ ಟೆನ್ಷನ್ ಅಲ್ಲಿ ಆಗಿ ಹೋಗ್ತಾರೆ. ಪ್ರಾರ್ಥನೆ ಮಾಡೋದೆಲ್ಲ ಬಿಟ್ಬಿಡ್ತಾರೆ, ಸ್ತುತಿಸೋದು ಬಿಟ್ಬಿಡ್ತಾರೆ, ಗೋಗರಿಲಿಕ್ಕೆ ಶುರು ಮಾಡ್ತಾರೆ. ಅಪ್ಪಾ ಈ ಕಷ್ಟದ ಕೂಡ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗೆ ಬಂದು 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 ಬರುವಾಗ ಕೊನೆಗೆ ಅವರು ನಿತ್ರಾಣರಾಗಿ ಹೋಗುವಾಗ, ಸೋತು ಹೋಗುವಾಗ ಅವರಲ್ಲಿರುವಂತಹ ಪವಿತ್ರಾತ್ಮರು ಗೌಪ್ಯವಾಗಿ ಮಾತನಾಡ್ತಾರೆ. ಯೇಸು ಸ್ವಾಮಿಯಲ್ಲಿದ್ದಂತಹ ಪವಿತ್ರಾತ್ಮರು ಗೌಪ್ಯವಾಗಿ ಮಾತನಾಡ್ತಾರೆ, ಅವರನ್ನ ಪ್ರತಿಬಿಂಬಿಸ್ತಾರೆ. ಆಗಲೇ ಯೇಸು ಸ್ವಾಮಿ ಹೇಳಿದ್ರು, ಸ್ವಾಮಿ ಈ ಕಷ್ಟದ ಕೊಡವನ್ನು ತೆಗೆದು ಹಾಕಬೇಕೆಂದಿದ್ರೆ ತೆಗೆದುಹಾಕಿ ಸ್ವಾಮಿ, ಇದನ್ನು ಸಹಿಸಲಿಕ್ಕೆ ಶಕ್ತಿ ಕೊಡಿ ಸ್ವಾಮಿ, ನಿಮ್ಮ ಚಿತ್ತದಂತೆ ಆಗಲಿ ಸ್ವಾಮಿ. ಅದೊಂದೇ ಯೇಸು ಸ್ವಾಮಿಯ ಪ್ರಾರ್ಥನೆ ಆ ಜೆಸ್ಸೆಮನಿ ತೋಪಿನಲ್ಲಿ. ಮತ್ತೆ ಅವರು ಪ್ರಾರ್ಥನೆ ಮಾಡಲೇ ಇಲ್ಲ. ತುಂಬಾ ಪ್ರಾರ್ಥನೆ ಮಾಡ್ಲಿಕ್ಕೂ ಆಗ್ಲಿಲ್ಲ, ಸ್ತುತಿಸ್ಲಿಕ್ಕೂ ಆಗ್ಲಿಲ್ಲ. he is not pray the time. ಸೊ ಲಾಸ್ಟ್ ಪ್ರಾರ್ಥನೆ, ಯೇಸು ಸ್ವಾಮಿಯ ಕೊನೆಯ ಪ್ರಾರ್ಥನೆ, ಅಂತ್ಯದೊಂದು ಪ್ರಾರ್ಥನೆ ಇದೆ. ಆದ್ರೆ ಕೊನೆಯ ತನಗಾಗಿ ಪ್ರಾರ್ಥಿಸಿದ ಪ್ರಾರ್ಥನೆ, ಕೊನೆಯ ಪ್ರಾರ್ಥನೆ ಜೆಸ್ಸೆಮನಿ ತೋಪಿನಲ್ಲಿ. ಸ್ವಾಮಿ ಸಹಿಸ್ಲಿಕ್ಕೆ ಶಕ್ತಿ ಇಲ್ಲ ಸ್ವಾಮಿ. ನಾವು ಸಹ ಹೇಳ್ತೀವಲ್ಲಪ್ಪ, ನನಗೆ ಸಹಿಸ್ಲಿಕ್ಕೆ ಆಗ್ತದೆ, ಸತ್ತು ಹೋಗ್ತೇನೆ ಸ್ವಾಮಿ, ರಜಾ ನಾನು ಸತ್ತು ಹೋಗ್ತೇನೆ, ದೇವಾ ನಾನು ಸತ್ತು ಹೋಗ್ತೇನೆ, ನನ್ನ ಕೈಲಿ ಆಗೋದಿಲ್ಲ, ನಾನು ಸತ್ತು ಹೋಗ್ತೇನೆ ಸ್ವಾಮಿ, ನನ್ನ ಮೇಲೆ ಕರುಣೆ ಇದೆ, ನನಗಾಗಿ ಪ್ರಾರ್ಥಿಸಿ. ಇದೇ ಸೇಮ್ ವರ್ಡ್ ಯೇಸು ಸ್ವಾಮಿ ದೇವರಲ್ಲಿ, ತಂದೆ ದೇವರಲ್ಲಿ ಪ್ರಾರ್ಥಿಸಿತ್ತು. ಸರಿನಾ ತಪ್ಪ? ಹಾಗಾದ್ರೆ ನಮಗೆ ನೋವು, ಗೊಂದಲ, ಒತ್ತಡ ಬರಬೇಕಾದ್ರೆ ಸೈತಾನ ಶೋಧನೆನಾ? ಅಥವಾ ಬಂಧನನ, ಮಾಟಮಂತ್ರನ? ಯು ಡೋಂಟ್ ಥಿಂಕ್ ದಟ್ ಇಸ್ ರಾಂಗ್. ಅದೇ ನಾವು ಆಧ್ಯಾತ್ಮಿಕತೆಯನ್ನ ಅನುಭವಿಸಬೇಕು, ಆಧ್ಯಾತ್ಮಿಕತೆಯನ್ನ ಕಂಡುಕೊಳ್ಳಬೇಕು, ಆಧ್ಯಾತ್ಮಿಕತೆಯನ್ನ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಷ್ಟು ಅಷ್ಟು ಅಲ್ಲ, ಚಿಕ್ಕ ಚಿಕ್ಕ, ಈ ಬ್ರದರ್ ಅಷ್ಟೇ ಹೇಳ್ತಾರೆ, ಆ ಸ್ವಾಮಿಯರು ಅಷ್ಟೇ ಹೇಳಿದ್ರು, ಆ ಸಿಸ್ಟರ್ ಹೇಳಿದ್ರು, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಇಲ್ಲ. ಒಂದು ಗೂಡಲ್ಲಿ ವಾಸ ಮಾಡಬೇಕು. ಒಂದು ಗೂಡಲ್ಲಿ ವಾಸ ಮಾಡಬೇಕಾದ್ರೆ ಆ ವ್ಯಕ್ತಿಯಿಂದ ಬರುವಂತಹ ಮಾತುಗಳು ಇದು ಸತ್ಯರ್ಥವಾದವುಗಳಿಂದಾಗ ಆ ವಾಕ್ಯದ ಜೊತೆಯಲ್ಲಿ ಆ ವ್ಯಕ್ತಿಯ ಮುಂದೆ ನಿಲ್ಲಬೇಕು. ಸೊ ಗೊಂದಲ ಆಗ್ತದೆ ಅಂದ್ರೆ ನಾವು ಅಲ್ಲಿ ನಿಲ್ಲಬಾರ್ದು. ಹೀಗೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲ,
ಸಂಪೂರ್ಣವಾಗಿ ಒಂದು ಕಡೆಯಿಂದ ನಾವು ಊಟ ಮಾಡಬೇಕು. ಹೋಟೆಲ್ ಹೋಗ್ತೀವಿ ಊಟ ಮಾಡ್ಲಿಕ್ಕೆ, ಹೋಟ್ಲಿಗೆ ಹೋಗಿ ಏನ್ ಬೇಕಪ್ಪ ಊಟ ಬೇಕು ಅಂತ ಹೇಳ್ತೀವಿ, ಊಟ ತಂದು ಕೊಡ್ತಾರೆ. ಸಾಂಬಾರ್ ಸರಿ ಇಲ್ಲ, ಸಾಂಬಾರ್ ಸರಿ ಅಂತ ಪಕ್ಕದ ಹೋಟ್ಲಿಗೆ ಹೋಗ್ತೀವ. ಪಲ್ಯ ರುಚಿ ಇಲ್ಲ, ಪಕ್ಕದ ಕ್ಯಾಂಟೀನ್ಗೆ ಹೋಗ್ತೀವ ಎದ್ದು. ಇಲ್ಲ, ತಗೊಂಡಾಯ್ತು, ಎಲ್ಲ ತಿನ್ಲೇಬೇಕು. ಆದ್ರೆ ತಿನ್ಬೋದನ್ನ ಬಿಟ್ಬಿಡ್ಬೋದು ಅಷ್ಟೇ. ಹಾಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಬೇಕು ದೇವರ ವಾಕ್ಯವನ್ನ. ನೋಡಿ, ಇದೆಲ್ಲ ಆಳಗಳು, ಇದೆಲ್ಲ ಅರ್ಥಗಳು, ಇದೆಲ್ಲ ಗೌಪ್ಯಗಳು. ಸೊ ನಮ್ಮ ಪ್ರಾರ್ಥನೆಗೆ, ನಮ್ಮ ಸ್ತುತಿಗೆ ಬರುವಂತಹ ಅಡಚಣೆಗಳ ಕಾರಣಗಳು ಏನು? ಸೊ ನಾವು ನಿಜವಾಗಿಯೂ ನಮ್ಮ ಜೀವನದಲ್ಲಿ ನಾವು ಮನುಷ್ಯರಾಗಿದ್ದೇವೆ, ಇಷ್ಟು ತಿಳ್ಕೊಳ್ಬೇಕು. ನಾನು ಸಂಪೂರ್ಣ, ನಾನು ಮನುಷ್ಯ, ಆದ್ರೆ ಸಹಿಸುವ ಶಕ್ತಿ ದೇವರು ನನಗೆ ಕೊಡ್ತಾರೆ. ನಾನು ದೇವರಿಗೆ ಸಮರ್ಪಿಸ್ಬೇಕಷ್ಟೇ. ಸ್ವಾಮಿಗೆ ಗೊತ್ತು ನಮ್ಮ ಬಲಹೀನತೆ, ನಮ್ಮ ನೋವು, ನಮ್ಮ ಟಾರ್ಚರು, ನಮ್ಮ ಕಣ್ಣೀರು, ನಮ್ಮ ದುಃಖ, ನಮ್ಮ ಸಾಲ, ನಮ್ಮ ವೇದನೆ, ಅವಮಾನ ಎಲ್ಲ ದೇವರಿಗೆ ಗೊತ್ತು. ಆದ್ರೆ ಅದು ಶೋಧನೆಗಾಗಿ ಬರುವಂತದ್ದಲ್ಲ, ನಾವು ಜಯ ಹೊಂದಲಿಕ್ಕಾಗಿ ಬರುವಂತದ್ದು. ದಟ್ ಇಸ್ ಅ ವಿಕ್ಟರಿ ಆಫ್ ಲೈಫ್, ದಟ್ಸ್ ವಿಕ್ಟರಿ ಆಫ್ ಫ್ಯಾಮಿಲಿ. ನಾವು ಜಯ ಹೊಂದುವುದಕ್ಕಾಗಿ ಬರುವಂತದ್ದು. ಸೊ ಆದ್ರೆ ಅಂತಹ ಸನ್ನಿವೇಶದಲ್ಲಿ ನಾವು ಕುಡುಕುತನಕ್ಕೆ, ಪಾಪ ಪ್ರಚೋದನೆಗೆ, ಕೆಟ್ಟದಕ್ಕೆ ನಾವು ಹೋಗಬಾರ್ದು ಅಷ್ಟೇ. ಹಾಗೆ ಹೋಗುವಾಗಲೇ ಅದು ಪಾಪ. ಪ್ರಾರ್ಥಿಸದೆ ಇದ್ಬಿಟ್ರೆ ಅದು ಪಾಪ ಇಲ್ಲ, ಅರ್ಥ ಆಯ್ತಲ್ಲ? ಸ್ತುತಿಸದೆ ಇದ್ಬಿಟ್ರೆ ಅದು ಪಾಪ ಅಲ್ಲ. ಸೊ ಈ ಕೇಳಿನ ಮಾರ್ಗಕ್ಕೆ ಹೋಗಬಾರ್ದು. ಈ ಕುಡುಕುತನಕ್ಕೆ ಅಥವಾ ವ್ಯಭಿಚಾರಕ್ಕೆ ಅಥವಾ ಪಾಪಕ್ಕೆ ಹೋಗುವಾಗ ಮಾತ್ರವೇ, ದುಶ್ಚಟಗಳಿಗೆ ಹೋಗುವಾಗಲೇ ಪಾಪ, ಮಿಕ್ಕಿದ ಪಾಪ ಅಲ್ಲ. ನನಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ, ಸೊ ಚಿಂತೆ ಮಾಡಬೇಡಿ. ಸೊ ಯೇಸುವೆ, ನನ್ನ ಮನಸ್ಸು ನಿಮಗೆ ಗೊತ್ತು ಯೇಸುವೆ, ಸ್ತೋತ್ರ ಯೇಸುವೆ. ಫ್ಯೂ ವರ್ಡ್ಸ್, 2 ಪದ ಸಾಕು. ಯೇಸುವಿಗೆ ಗೊತ್ತಿಲ್ಲ, ಈಸ್ ನೋ ಎವ್ರಿಥಿಂಗ್, ಈಸ್ ನೋ ಎವ್ರಿಥಿಂಗ್. ಪ್ರಿಯರೇ, ಈ ಪ್ರಬೋಧನೆ ಸರಿ ಎಂಬುದಾದ್ರೆ ಸರಿ ಎಂಬುದಾಗಿ ಹೇಳಿ, ಇಲ್ಲ ಅನ್ನೋದಾದ್ರೆ ಇಲ್ಲ ಎಂಬುದಾಗಿ ಹೇಳಿ. ಐ ಸರೆಂಡರ್. ಇಲ್ಲ ಎಂಬುದಾದ್ರೆ ನನಗೆ ತಿಳಿಸಬೇಕು, ಸರಿ ಎಂಬುದಾದ್ರೆ ಸರಿ ಎಂಬುದಾಗಿ ಹೇಳಬೇಕು. ಯಾಕಂದ್ರೆ ನಾನು ನನ್ನಿಂದ ಅಲ್ಲ, ನನ್ನಿಂದ ಹೊರಬರುವಂತ ಸಂದೇಶಗಳು ಯಾರನ್ನ ಯಾವ ವಿಧದಲ್ಲಿ ಮನಸ್ಸು ಯಾವ ವಿಧದಲ್ಲಿ ಯಾರಿಗೂ ಒಂದು ತಪ್ಪಾದ ಮನೋಭಾವನೆ ಬರಬಾರ್ದು. 3ನೇದು, ಯಾವ ವಿಧದಲ್ಲಿಯೂ ದೇವರನ್ನ ನಾವು ತಪ್ಪಾಗಿ ಲೆಕ್ಕ ಹಾಕಬಾರ್ದು. 4ನೇದು, ನಾನು ದೇವರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. 5ನೇದು, ಸತ್ಯವನ್ನ ಮಾತ್ರ ನಾವು ತಿಳ್ಕೊಳ್ಬೇಕು. ಸರಿ ಎಂಬುದಾದ್ರೆ ನೀವು ಸರಿ ಅಂತ ಹೇಳಬೇಕು, ಇಲ್ಲ ಎಂಬುದಾದ್ರೆ ಇಲ್ಲ ಎಂಬುದಾಗಿ ಹೇಳಬೇಕು. ಯಾಕಂದ್ರೆ ನೀವು ಕೊಡುವ ಉತ್ತರದಲ್ಲಿ ಅದು ನನಗೆ ಉತ್ತೇಜನ. ನೀವು ನಿಜ ಹೇಳುವುದಾದ್ರೆ ನೀವು ಅನುಭವ, ಯಾಕಂದ್ರೆ ನಾನು ಒಬ್ಬ ಹೇಳ್ತಾ ಇದ್ರೆ ಪರವಾಗಿಲ್ಲ, ನೀವು 1000 ಜನ ಕೂತ್ಕೊಂಡಿದ್ದೀರಿ, 1000 ಜನ ನನ್ನ ವಾಕ್ಯವನ್ನು ಕೇಳ್ತಾ ಇದ್ದೀರಿ, 100 ಜನ ವಾಕ್ಯವನ್ನು ಪ್ರತಿಬಿಂಬಿಸ್ತೀರಿ. ಸೊ ನೀವು ಉತ್ತರ ಕೊಡುವಾಗ ಅದು ನನಗೆ ಸಮಂಜಸ. ಇದು ಸರಿ ಎಂಬುದಾದ್ರೆ ಹೌದು ಸರಿ, ತಪ್ಪು ಎಂಬುದಾದರೆ ನಾನು ಕುತ್ಕೊಂಡು ಯೋಚನೆ ಮಾಡಬಹುದು, ಇದು ನಾನು ಎಲ್ಲಿ ತಪ್ಪು ಮಾಡಿದೆ, ಯಾವುದನ್ನ ತಪ್ಪು ಮಾಡಿದೆ, ಯಾರ ಮನಸ್ಸಿನಲ್ಲಿ ವಿಶ್ವಾಸಕ್ಕೆ ಅದು ಧಕ್ಕೆ ಆಯಿತು, ವಿಶ್ವಾಸಕ್ಕೆ ಅಡಚಣೆ ಆಯಿತು, ಅಥವಾ ಎಲ್ಲಿ ಯಾರಿಗೆ ನೋವಾಯ್ತು ಎಂಬುದನ್ನು ನಾನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನೀವು ನನಗೆ ಕೊಡಬೇಕು. ನನಗೆ ಯೋಚನೆ ಮಾಡಲಿಕ್ಕೆ ನೀವು ಕೊಡೋದಿಲ್ಲ ಅನ್ನೋದಾದ್ರೆ, ನನ್ನ ತಪ್ಪನ್ನ ನೀವು ತೋರಿಸಲಿಲ್ಲ ಅನ್ನೋದಾದ್ರೆ, ಸೊ ಹೌ ಟು ಟೀಚ್ ಯು, ನಾನು ಹೇಗೆ ನಿಮಗೆ ಸಾರ್ಲಿಕ್ಕೆ ಸಾಧ್ಯ, ಅಥವಾ ಸಾರ್ಲಿಕ್ಕೆ ನಾನು ಹೇಗೆ ಯೋಗ್ಯನಾಗ್ಲಿಕ್ಕೆ ಸಾಧ್ಯ? ಪ್ಲೀಸ್ ಲಾರ್ಡ್, ಪ್ಲೀಸ್ ಲಾರ್ಡ್. ಯಾಕಂದ್ರೆ ಇಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಇದ್ದಿರ್ಬೋದು, ಅಯ್ಯೋ ಈಗ ಟೆನ್ಷನ್ ಆಯ್ತು, ಸೈತಾನ ಬಂಧನ ಆಯ್ತು, ಅದಾಯ್ತು. ಇಲ್ಲ ಇಲ್ಲ, ಇಲ್ಲ, ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಶೋಧನೆಗಳು, ವೇದನೆಗಳು, ನೋವುಗಳು, ಗಾಯಗಳು, ಅವಮಾನಗಳು, ನಿಂದನೆಗಳು, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಸೊಸೆ ಮೈದನ, ಸೊ ಇದೆಲ್ಲ ಇರಲೇಬೇಕು, ಇರಲೇಬೇಕು, ಇರಲೇಬೇಕು. ಇಲ್ಲಾಂದ್ರೆ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ. ಕೆಲವರು ನೋಡಿ, ತುಂಬಾ ಬಲಹೀನತೆಯಲ್ಲಿರೋರು ಏನ್ ಮಾಡ್ತಾರೆ, ಆತ್ಮಹತ್ಯೆಗೆ ಹೋಗಿಬಿಡ್ತಾರೆ. ಇಸ್ ಗೋಸ್ ಟು ಡಿಪ್ರೆಸ್ ಅಂಡ್ ಇಸ್ ಗೋಸ್ ಟು ಸುಸೈಡ್. ಅದು ಎಲ್ಲಿಂದ ಬಂತು? ಅದು ಬರುವಂತದ್ದೇ ದುರಾತ್ಮನಿಂದ. ದೇವರ ಮೇಲೆ ಸಂಪೂರ್ಣ ಭರವಸೆ ಕಳೆದುಕೊಳ್ಳುವಾಗ, ಯಾವಾಗ ಒಂದು ವ್ಯಕ್ತಿ ಆತ್ಮಹತ್ಯೆಗೆ ಹೋಗ್ತಾನೆ ಅಂದ್ರೆ ದೇವರ ಮೇಲೆ ಸಂಪೂರ್ಣ ಭರವಸೆ ಕಳೆದುಕೊಂಡಾಗ. ಪ್ರಿಯರೇ, ನೀವು ಹೇಳ್ಬೋದು ದೇವರಲ್ಲಿ ಸಂಪೂರ್ಣ ಭರವಸೆನ ಕಳೆದುಕೊಳ್ಳುವುದು ಸಾಧಾರಣವಾಗಿರುವಂತ ಒಂದು ವ್ಯಕ್ತಿ ಮಾತ್ರ, ಅಥವಾ ದೇವರನ್ನ ಕಂಡುಕೊಳ್ಳದಿರುವಂತ ವ್ಯಕ್ತಿ ಮಾತ್ರ ಎಂಬುದಾಗಿ ಅಪ್ಪಟ ಸುಳ್ಳು. ಶಕ್ತವಾಗಿ ಪ್ರಾರ್ಥಿಸುವಂತ ವ್ಯಕ್ತಿಗಳು ದೇವರಲ್ಲಿ ವಿಶ್ವಾಸ ಕಳ್ಕೊಂಡು ಬಿಡ್ತಾರೆ. ಎಷ್ಟು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ವಿಶ್ವಾಸಿಗಳು, ಶಕ್ತವಾದ ಶುಭ ಸಂದೇಶ ಸಾರೋರು. ವಿಶ್ವಾಸನ ಕಳೆದುಕೊಂಡು ಬಿಡ್ತಾರೆ. ಈ ವಿಶ್ವಾಸ ಕಳೆದುಕೊಳ್ಳಿಕ್ಕೆ ಕಾರಣ ಸೈತಾನನ ಪ್ರಚೋದನೆ. ಅಲ್ಲಿ ಬರ್ತಾನೆ ಸೈತಾನ, ಒಂದು ಆತ್ಮನ, ಶಕ್ತವಾಗಿರುವಂತ ಒಂದು ಆತ್ಮನ ಕೊಳ್ಳೆ ಹೊಡಿಲಿಕ್ಕಾಗಿ. ನನಗೂ ಸಹ ಹಲವು ಬಾರಿ ಬಂದಿದ್ದ, ಹಲವು ಸಾರಿ ಬರ್ತಾನೆ.
ಹಲವು ಸಾರಿ ನನ್ನ ಹೋರಾಟಕ್ಕೆ ತಂದಿದ್ದಾನೆ. ಸೊ ಅವನು ಬೇಟೆ ಆಡೋದು ಅವನ ಕೆಲಸ. ಅವನ ಆತ್ಮನ ಮಾತ್ರ ಬೇಟೆ ಆಡ್ಲಿಕ್ಕೆ ಸುಮ್ಮನೆ ಬಂದು ತಾಳಿ ಬುಳಿಯಾಗಿ ನಮ್ಮಾಗಿ ನಿಮ್ಮಾಗಿರುವಂತ ವ್ಯಕ್ತಿಗಳಲ್ಲಿ ಬಂದ್ಬಿಟ್ಟು ನಮಗೆ ಶೋಧನೆಯಾಗಿ ಅದು ಕೊಟ್ಬಿಟ್ಟು ಇಲ್ಲ ಬರೋದಿಲ್ಲ. ಓಕೆ, ಸೊ ಅದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ನಾನು ಭಾಷಾವರ ಸೆಷನ್ ಅಲ್ಲೇ ಇದ್ದೇನೆ. ಸೊ ಈ ದಿನದವರೆಗೂ, ಈ ಕ್ಷಣದವರೆಗೂ ನಿಮ್ಮನ್ನು ನಾನು ಮೋಲ್ಡ್ ಮಾಡಲಿಕ್ಕೆ ಪವಿತ್ರಾತ್ಮರು ಈ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಯಾಕೆ ಬಂದಾಗ ನಾನು ಯಾಕೆ ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ನಾವು ಪ್ರಾರ್ಥಿಸಬೇಕು ಅಂದ್ರೆ ಪ್ರಾರ್ಥಿಸ್ಲಿಕ್ಕೆ ಕಾರಣ ಏನು ಎಂಬುದಾಗಿ ತಿಳ್ಕೊಂಡಿದ್ದೇವೆ. ದೇವರ ಬಾಂಧವ್ಯದಲ್ಲಿ ನಾವು ಒಂದಾಗುವಾಗ, ಸೊ ಆ ದೇವರ ಪ್ರೀತಿಯಲ್ಲಿ ಒಂದಾಗುವಾಗ ನಮಗೆ ಹೇಗೆ ಸ್ತುತಿಸ್ತೇವೆ, ಹೇಗೆ ಸ್ತುತಿ ಬರ್ತದೆ ಎಂಬುದನ್ನು ನಾವು ತಿಳ್ಕೊಂಡು, ಎರಡನೇದಾಗಿ 3 ಅಂಶಗಳನ್ನ ನಾವು ತಿಳ್ಕೊಂಡು, ಹಾಗೆ ಕೊನೆಯ ಅಂಶದನ್ನ ನಾವು ತಿಳ್ಕೊಂಡು, ಸೊ ದೇವರು ಮನುಷ್ಯರಾಗಿದ್ರು ನಮ್ಮಲ್ಲಿ ಬರುವಂತಹ ಕಷ್ಟಕ್ಕೆ ನೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ತುತಿಸ್ಲಿಕ್ಕೆ ಆಗೋದಿಲ್ಲ, ಏನು ಕಾರಣ ಎಂಬುದನ್ನು ಕಂಡುಕೊಂಡು, ಹಾಗೆ ಒಂದು ವಿಶ್ವಾಸಿಯಾದವರು ಸಹ ಆತ್ಮಹತ್ಯೆಗೆ ಹೋಗ್ತಾರೆ. ಸೊ ಯಾಕೆ? ಸೊ ದೇವರಿಂದ ದೂರ ಆಗ್ತಾರೆ. ಯಾಕೆ? ಸೊ ಅವರಿಗೆ ಬರುವಂತಹ ಸೈತಾನನ ಪ್ರಚೋದನೆ. ಹೀಗೆ ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರದಿಂದ ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳನ್ನ ಕರೀರಿ. ನಾಳೆ ಒಬ್ಬರಿಂದ ಒಂದು 5 ಜನ ಆದ್ರು, ಒಂದು 10 ಜನ ಆದರೂ ಈ ಲೈವ್ಗೆ ಕರೀರಿ ಪ್ರಿಯರೇ. ಪ್ರತಿದಿನ ಹಾಗೆಯೇ 3 ಗಂಟೆಗೆ ಸರಿಯಾಗಿ ದಿವ್ಯ ಕರುಣಿಯ ಜಪಸರ ಇದೆ. ಸಂಜೆ 3:15 ಗಂಟೆಗೆ ಸೆಷನ್, ದೇವರ ವಾಕ್ಯದ ಸೆಷನ್. ರಾತ್ರಿ 7 ಗಂಟೆಗೆ ಜಪಸರ, 9 ಗಂಟೆಗೆ ಶಿಲುಬೆ ಆರಾಧನೆ. ಸೊ ಐ ವೆಲ್ಕಮ್ ಟು ಯು ಆಲ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಾಗೂ ಇವೆಲ್ಲವನ್ನ ಸಾರಲಿಕ್ಕೆ ನನಗಾಗಿ ಪ್ರಾರ್ಥಿಸಿ. ನಾನು ಸಹ ಮನುಷ್ಯ, ಫುಲ್ ಅಂಡ್ ಫುಲ್ ಮನುಷ್ಯ. ನಿಮ್ಮ ಮುಂದೆ ಶುಭ ಸಂದೇಶ ಸಾರ್ತಾ ಇದ್ದೇನೆ. ನನಗೂ ನೋವು, ಗಾಯ, ವೇದನೆ, ದುಃಖ, ಅವಮಾನ, ನಿಂದೆ, ಕಣ್ಣೀರು ಎಲ್ಲ ನನ್ನಲ್ಲಿಯೂ ಇದೆ. ನಾನು ಸಹ ಮನುಷ್ಯ, ನಾನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಾನು ದೇವರೊಂದಿಗೆ ಜೀವಿಸಬೇಕು ಅನ್ನೋ ಒಂದು ದಿಟ್ಟ ಹೋರಾಟದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ದೇವರಿಗಾಗಿಯೇ ಜೀವಿಸಬೇಕು ಹಂಬಲದಲ್ಲಿ ಜೀವಿಸ್ತಾ ಇದ್ದೇನೆ. ಸೊ ಆದರೆ ಇದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ನನಗೆ ಬೇಕು. ಸೊ ಪ್ಲೀಸ್ ಪ್ರೇ ಫಾರ್ ಮಿ. ನಿಮ್ಮ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ನಿಮ್ಮ ಪವಿತ್ರ ಆರಾಧನೆಯ ಪ್ರಾರ್ಥನೆಗಳಲ್ಲಿ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ಝಾರಿಯೋ ಪಾಂಡವಪುರ. ಮೈ ಗಾಡ್ ಬ್ಲೆಸ್ ಯು. ದೂರವಾಣಿ ಸಂಖ್ಯೆ 09902423181. ಗಾಡ್ ಬ್ಲೆಸ್ ಯು. ನಾಳೆ ಧ್ಯಾನಿಸುವ ಭಾಷಾವರ ಸರಿಯಾದ ವಾಕ್ಯಗಳು ಭಾಗ 3. ಮೈ ಗಾಡ್ ಬ್ಲೆಸ್ ಯು. ದಯವಿಟ್ಟು ಎಲ್ಲರನ್ನ ಸ್ವಾಗತಿಸಿ. ಒಬ್ಬರಿಂದ ಒಂದು 5 ಜನ ಆದ್ರೂ ಖಂಡಿತ ನೀವು ನಾಳೆ ಕರ್ಕೊಂಡು ಬರ್ಬೇಕು ಲೈವ್ಗೆ. ಓಕೆ, ಪ್ರೀಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.